ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 31/12/2002. 2002ರಲ್ಲಿ ಬಾಬಾ ಹೊಸ ವರ್ಷಕ್ಕೋಸ್ಕರ ನುಡಿಸಿರುವಂತಹ ಒಂದು ಮುರಳಿ. ಈ ಮುರಳಿಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ನೀವು 2500 ವರ್ಷದಿಂದ ಭಗವಂತನಿಗೆ ಕೂಗ್ಬಿಟ್ಟು ಕರೆದಿದ್ದೀರಿ. ವರ್ಷದಿಂದ ವರ್ಷಕ್ಕೆ ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು ಹೆಚ್ಚಿಗೆ ಆಗ್ತಾ ಹೋದವು. ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನ ಕರೆಯುವಂಥ ವಿಧಾನ ಚೇಂಜ್ ಆಗ್ತಾ ಹೋಯ್ತು. ಆದರೂ ಸಮಸ್ಯೆಗಳ ಪರಿಹಾರ ಆಗಿಲ್ಲ. ಉಪವಾಸಗಳು, ವ್ರತಗಳು, ಪೂಜೆಗಳು ಏನೇನೋ ಮಾಡ್ಕೊಂಡು ಬಂದ್ರಿ. ಅದನ್ನು ನಿರೀಕ್ಷಿತ ಮಟ್ಟದ ಜೀವನದಲ್ಲಿ ಪರಿವರ್ತನೆ ಆಗಿಲ್ಲ. ಇವತ್ತು ಪರಮಾತ್ಮ ಯಾರು ಹೇಳುವಂಥ ಒಂದು ಸತ್ಯವಾದ ಪರಿಚಯ ನಿಮಗೆ ಸಿಕ್ಕಿದೆ. ಅವರನ್ನು ಉಪಯೋಗನೂ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಆದ್ರೂ ಕೂಡ ಈಶ್ವರಿ ಜೀವನದಲ್ಲಿ ನಮಗೆ ಆ ಒಂದು ಸಂತೃಪ್ತ ಮನೋಭಾವ, ವಜ್ರ ಸಮಾನ ಜೀವನದ ಅನುಭವ ಆಗ್ತಾ ಇಲ್ಲ. ತಂದೆಯಾಗಿ ಶಾಂತಿ ಸುಖದ ಅನುಭವ ಮಾಡಿದ್ದೀವಿ. ಶಿಕ್ಷಕನ ರೂಪದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ಭಗವಂತನಿಂದ ಗುರುವಿನ ರೂಪದಲ್ಲಿ ಶ್ರೀಮತವನ್ನು ಪಡ್ಕೊಳ್ತಾ ಇದ್ದೀವಿ. ಆದರೂ ಆಂತರಿಕವಾಗಿ ಆ ಖುಷಿ, ನೆಮ್ಮದಿ, ಸಫಲತೆ, ಈಶ್ವರಿಯ ಜೀವನದ ಅನುಭೂತಿ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ಸಮಯ ಖುಷಿ ಅಂತ ಅನಿಸುತ್ತೆ, ಮತ್ತೆಲ್ಲೋ ಕಡೆಗೆ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು, ಆಫೀಸಿಗೆ ಹೋದಾಗ ಗಲಾಟೆಗಳು, ಮನಸ್ತಾಪಗಳು, ಅಸಫಲತೆ, ಯೋಚನೆಗಳು, ಚಿಂತನೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು? ಅದಕ್ಕೆ ನಿವಾರಣೆ ಏನು? ಇವತ್ತು ನಾವು ಭಗವಂತನ ಮಗು ಆದ ಮೇಲೆ ಹೇಗೆ ಬ್ರಹ್ಮ ಬಾಬಾ ಅವರು ತಮ್ಮ ಎಲ್ಲ ಸಾಧನವನ್ನ, ತನು, ಮನ, ಧನ, ಸಮಯ, ಶ್ವಾಸ, ಸಂಕಲ್ಪವನ್ನೂ ಕೂಡ ಭಗವಂತನಿಗೆ ಅರ್ಪಣೆಯನ್ನ ಮಾಡಿದ್ರು. ನೋಡಿ, ಆತ್ಮನಿಗೆ ಲಾಭ ಆಗ್ಬೇಕು ಅಂತ ನಾವು ಮಾಡೋದು. ನಾವೇನೇ ಕರ್ಮ ಮಾಡಿದ್ರು ಫೈನಲಿ ನನಗೇನು ಲಾಭ ಅಂತ ಪ್ರಶ್ನೆ ಇರ್ತದೆ 5000 ವರ್ಷದಲ್ಲಿ, ಅಲ್ವಾ? ನಮ್ಗೆ ಲಾಭ ಯಾವಾಗ ಆಗತ್ತೆ ಆತ್ಮೀಯರೇ? ಆತ್ಮ ಈ ಪ್ರಪಂಚಕ್ಕೆ ಬಂದಿದೆ ಕರ್ಮವನ್ನ ಮಾಡ್ಲಿಕ್ಕೆ, ಹೌದಾ? ಆ ಕರ್ಮ ಸಫಲವಾದ್ರೆ, ಸರಿಯಾದ್ರೆ ಆತ್ಮದ ಅಕೌಂಟಿಗೆ ಜಮಾ ಆಗ್ತದೆ. ಅದು ಅಸಫಲ ಆದ್ರೆ ಆತ್ಮದ ಅಕೌಂಟಿಗೆ ಮೈನಸ್ ಆಗ್ತದೆ, ಅಲ್ವಾ? ಸಫಲ ಆದ್ರೆ ನಮ್ಗೆ ಒಳ್ಳೇದಾಗ್ತಾ ಇರ್ತದೆ, ಅಸಫಲವಾದ್ರೆ ಸಾಲ ಆಗ್ತಾ ಇರ್ತದೆ. ಸಾಲ ಆಗೋದ್ರಿಂದಾನೆ ಚಿಂತೆಗಳು, ಯೋಚನೆಗಳು, ದುಃಖಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ವಿಘ್ನಗಳು ಬರೋದು. ಹಾಗಿದ್ರೆ ಆತ್ಮ ಮಾಡುವಂತ ಕರ್ಮ ಸಫಲ ಆಗೋದು ಯಾವಾಗ? ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸುಕರ್ಮವಾಗ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ಮಾಡಿರುವಂಥದ್ದು ಅಕರ್ಮ, ದ್ವಾಪರ ಕಲಿಯುಗದಲ್ಲಿ ಮಾಡುವಂಥದ್ದು ವಿಕರ್ಮ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇನ್ನು ಮೊದಲೇ ನಾವು ಚರ್ಚೆ ಮಾಡಿದೀವಿ ಅದರ ಬಗ್ಗೆ ಏನು ಅಂತ, ಕರ್ಮದ ವಿಷಯಗಳು ಬಂದಾಗ. ಹಾಗಿದ್ರೆ ಸಂಗಮ ಯುಗದಲ್ಲಿ ಆ ಕರ್ಮ ಸುಕರ್ಮವಾಗಬೇಕು, ಆ ಕರ್ಮದ ಫಲ ಸಫಲವಾಗಬೇಕು, ನನ್ನ ಅಕೌಂಟ್ನಲ್ಲಿ ಜಮಾ ಆಗಬೇಕು, ಜಮಾ ಆಗಿರುವಂತ ಖಾತೆಯಿಂದ ನನ್ನ ಸಾಲ ತೀರ್ಬೇಕು, ವರ್ತಮಾನ ಸಮಯದ ನಮ್ಮ ಜೀವನ ನಿರ್ವಹಣೆ ಆಗಬೇಕು, ಮುಂದಿನ 21 ಜನ್ಮಕ್ಕೆ ಉಳಿತಾಯ ಆಗಬೇಕು ಅಂತದ್ದೇನು ಮಾಡಬೇಕು? ನಮಗೆಲ್ಲರಿಗೂ ಗೊತ್ತು. ಫಲ ಬರಬೇಕು ಅಂದ್ರೆ ಕರ್ಮ ಮಾಡಬೇಕು. ಕರ್ಮ ಮಾಡದೇನೆ ಫಲ ಬರೋದಿಲ್ಲ. ಕರ್ಮ ಮಾಡಬೇಕು ಅಂತಂದ್ರೆ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡಬೇಕು. ಯಥಾರ್ಥವಾಗಿ ಕರ್ಮೇಂದ್ರಿಯ ಉಪಯೋಗ ಮಾಡಿದಾಗ ಮಾತ್ರ ಕರ್ಮದ ಫಲ ಸರಿ ಬರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಹೊಸ ವರ್ಷದಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮ್ಮಲ್ಲಿ ಏನೇನು ಖಜಾನೆಗಳಿದ್ದಾವೆ ಎಲ್ಲ ಖಜಾನೆ, ಸಮಯ, ಸಂಕಲ್ಪ, ಶ್ವಾಸ, ತನು, ಮನ, ಧನ, ಜ್ಞಾನ, ಶಕ್ತಿಗಳು, ಗುಣಗಳು, ಪ್ರತಿಯೊಂದು ಖಜಾನೆಯನ್ನು ಕೂಡ ಸಫಲ ಮಾಡಬೇಕು.
ಇದು ಸಫಲ ಮಾಡೋದು ಅಂತಂದ್ರೆ ಏನು? ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಸಫಲ ಮಾಡೋದು ಅಂತಂದ್ರೆ ಆ ಕರ್ಮೇಂದ್ರಿಯವನ್ನ ಭಗವಂತನ ಕೈಯಲ್ಲಿ ಕೊಡಬೇಕು. ಭಗವಂತ ಅದನ್ನು ಉಪಯೋಗ ಮಾಡಬೇಕು. ಅವಾಗಲೇ ಸಫಲವಾಗ್ತದೆ. ಬಾಬಾ ಹೇಳ್ತಾರೆ, ಫಾಲೋ ಫಾದರ್. ಬ್ರಹ್ಮ ಬಾಬಾ ಅವರಲ್ಲಿ ಇರುವಂತ ಎಲ್ಲ ಹಣವನ್ನು ಬಾಬಾ ಏನ್ ಮಾಡಿದ್ರು? ಶಿವಬಾಬನಿಗೆ ಒಪ್ಪಿಸಿಬಿಟ್ರು. ಹೌದಾ? ಮುಂದೆ ಆ ಧನಕ್ಕೆ ಶಿವಬಾಬಾ ಜವಾಬ್ದಾರಿ ಆದ್ರು. ಧನವನ್ನು ಬ್ರಹ್ಮ ಬಾಬಾ ಶಿವಬಾಬನಿಗೆ ಒಪ್ಪಿಸಿಬಿಟ್ರು. ಬಾಬಾ ಬ್ರಕುಟೆಯಲ್ಲಿ ಬನ್ನಿ, ನಿಮ್ಗೆ ಏನ್ ಬೇಕು ಅದನ್ನ ಮಾಡಿ. ತಮ್ಮ ಸಮಯ ಸಂಕಲ್ಪವನ್ನು ಭಗವಂತನಿಗೆ ಒಪ್ಪಿಸಿದ್ರು. ಆತ್ಮೀಯರೇ, ಅಂದ್ರೆ ಸಂಪೂರ್ಣವಾಗಿ ನಾವು ಆ ಸಾಧನವನ್ನ, ಕರ್ಮವನ್ನ, ಕರ್ಮದ ಫಲವನ್ನ, ಕರ್ಮ ಮಾಡುವ ಮೊದಲು, ಕರ್ಮದ ಸಮಯದಲ್ಲೂ, ಕರ್ಮದ ನಂತರದಲ್ಲೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ, ಭಗವಂತನಿಂದಲೇ ಆ ಕರ್ಮವನ್ನು ಮಾಡಿಸಿದಾಗ ಮಾತ್ರ ಆ ಕರ್ಮ ಸಫಲವಾಗ್ತದೆ. ಕರ್ಮ ಮಾಡ್ಬೇಕಾದ್ರೆ ನಾನು ಮಾಡ್ತಾ ಇದ್ದೇನೆ, ಕರ್ಮ ಮಾಡೋ ಮೊದಲು ಬಾಬಾ ನೀನ್ ಮಾಡು ಅಂತಂದ್ಮೇಲೆ ಫಲ ಬಂದಾಗ ನಾನು ಮಾಡಿದ್ದು ಅಂತ ಬಂದ್ರೆ ಅದು ಸಫಲತೆ ಆಗೋದಿಲ್ಲ. ಆತ್ಮೀಯರೇ, ನಾನು ಅಂತ ಬಂತು, ಸಫಲ ಆಗೋದಿಲ್ಲ. ಗೊತ್ತಲ್ವಾ? 5,000 ವರ್ಷ ನಾವು ಕರ್ಮವನ್ನ ಮಾಡಿದ್ವಿ. ನನಗೆ ಆ ಯೋಗ್ಯತೆ, ಅರ್ಹತೆ, ಶಕ್ತಿ ಇದ್ದಿದ್ರೆ ಸತ್ಯುಗದಿಂದ ಈಗ ಸಂಗಮಿಗ ಬರೋವರೆಗೂ 5,000 ವರ್ಷ ನಮಗೆ ಸಮಯ ಇತ್ತಲ್ವಾ? ಯಾವ್ದಾದ್ರು ಒಂದು ಕರ್ಮ ಅನ್ನೋದು ಸಫಲ ಆಗಿದ್ಯಾ? ಸಫಲ ಆಗಿದ್ರೆ ಆತ್ಮದ ಅಕೌಂಟಲ್ಲಿ ಜಮಾ ಆಗ್ಬೇಕಿತ್ತಲ್ವಾ? ಅಲ್ವಾ? ಕೆಳಗಡೆ ಇಳಿತಾನೆ ಬಂದ್ವಿ ಪ್ರತಿ ಸೆಕೆಂಡ್. ಅದೇನಾಯ್ತು? ನಾನು ಮಾಡಿರುವಂತ ಕರ್ಮ ಏನಾಗ್ತಾ ಇದೆ? ಸಫಲವಾಗ್ತಾ ಇಲ್ಲ ಅಂತ ತಾನೇ ಅರ್ಥ. ಭಲೆ ವಿಕರ್ಮ ಆಗದೆ ಇರ್ಬೋದು, ಸತ್ಯುಗ ತ್ರೇತಾಯುಗದಲ್ಲಿ ಸಾಲ ಆಗದೆ ಇರ್ಬೋದು, ಅದ ಅಕೌಂಟಲ್ಲಿ ಜಮಾ ಅಂತೂ ಆಗಿಲ್ಲ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆ ಎಲ್ಲವನ್ನು ಕೂಡ ಇರುವಂತ ಸ್ವಲ್ಪ ಸಮಯದಲ್ಲಿ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಿ. ಬಾಬನನ್ನ ನೋಡೋದು ಬೇರೆ, ಬಾಬಾ ಮಾಡು ಅಂತ ಹೇಳೋದು ಬೇರೆ, ಬಾಬಾ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳೋದು ಬೇರೆ, ಬಾಬನ ಮಡಿಲಲ್ಲಿ ಇರೋದು ಬೇರೆ, ನಿಜವಾಗ್ಲೂ ಭಗವಂತನ ಹತ್ರ ಮಾಡಿಸೋದು ಬೇರೆ. ಓಕೆ? ಅದಕ್ಕೆ ಬಾಬಾ ಹೇಳ್ತಾರೆ, ಆ ಕರ್ಮ ಸಫಲವಾಗಬೇಕು ಅಂತಂದ್ರೆ ಕರ್ಮದ ಸಮಯದಲ್ಲಿ ನೀನು ಸಫಲತಾ ಮೂರ್ತಿಯಾಗಬೇಕು. 5 ಸಫಲತಾ ಮೂರ್ತಿ ಅಂತಂದ್ರೆ ಏನು? ಸರಿ, ಮೂರ್ತಿ ಅಂತಂದ್ರೆ ಏನು? ಮೂರ್ತಿ ಅಂತಂದ್ರೆ ಯಾವಾಗ ಒಂದು ಶಕ್ತಿ, ಒಂದು ಆತ್ಮ ಸ್ವಯಂ ಆಗಿ ಏನು ಮಾಡೋದಿಲ್ವೋ, ಬೇರೆಯವ್ರ ಮಾಡಿಸತ್ತೋ ಮತ್ತು ಆ ಕರ್ಮದ ಫಲವನ್ನ ತಾನು ಅನುಭವಿಸತ್ತೋ ಅದಕ್ಕೆ ಮೂರ್ತಿ ಅಂತ ಹೇಳ್ತಾರೆ. ಹಂಗಂದ್ರೆ ಏನಣ್ಣವ್ರೆ? ಮೂರ್ತಿ ಅಂತಂದ್ರೆ ಏನು? ಒಂದು ಕಲ್ಲಿನ ವಿಗ್ರಹ. ಅದು ಹೆಂಗಿರ್ತದೆ? ಒಂದು ಕಾಡಲ್ಲಿ ಇರ್ತದೆ. ಹೌದಾ? ಕಾಡಲ್ಲಿದ್ದಾಗ ಆ ಕಲ್ಲಿನಿಂದ ಮೂರ್ತಿ ಮಾಡಬೇಕು ಅಂತ ಶಿಲ್ಪಿ ಯೋಚನೆಯನ್ನ ಮಾಡ್ತಾನೆ. ಕಾಡಿಗೆ ಹೋಗ್ತಾನೆ, ಬೆಟ್ಟಕ್ಕೆ ಹೋಗ್ತಾನೆ, ಅಲ್ಲಿ ತುಂಬಾ ಕಲ್ಲುಗಳು ಇರ್ತವೆ ಆತ್ಮೀಯರೇ. ಆದ್ರೆ ಇದೇ ಕಲ್ಲು ಬೇಕು ಅಂತ ಅದನ್ನ ಆಯ್ಕೆ ಮಾಡ್ತಾನ ಅವನು. ಆಮೇಲೆ ಆ ಕಲ್ಲಿನ ಮೇಲೆ ಧೂಳು, ಮಣ್ಣು, ಕೆಸರು ಕುಂತಿರ್ತದೆ. ಅದಲ್ಲಿ ವಿಗ್ರಹ ಇದೆ ಹೇಳುವಂಥದ್ದು ಯಾರಿಗೂ ಕೂಡ ಕಾಣೋದಿಲ್ಲ. ಆ ಒಂದು ಶಿಲ್ಪಿಗೆ ಮಾತ್ರ ಕಾಣುತ್ತೆ, ನನ್ನ ಈ ವಿಗ್ರಹಕ್ಕೆ ಈ ಕಲ್ಲು ಚೆನ್ನಾಗಿದೆ ಅಂತ. ಅಲ್ವಾ? ಆ ಕಲ್ಲನ್ನ ಬೇರೆಯವರ ಸಹಾಯದಿಂದ ಅವನೇನ್ ಮಾಡ್ತಾನೆ, ಮಂದಿರದ ಆವರಣದಲ್ಲೋ ತನ್ನ ಮನೆಯಲ್ಲೋ ಎಲ್ಲೋ ಒಂದ್ ಕಡೆ ತಗೊಂಡು ಬರ್ತಾನೆ, ಅಥವಾ ಅಲ್ಲಿಗೆ ತಾನು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅದನ್ನ ಕೆತ್ತಲಿಕ್ಕೆ ಶುರು ಮಾಡ್ತಾನೆ. ಆ ಕಲ್ಲಿನಲ್ಲಿ ತನಗೆ ಬೇಕಾಗಿರೋದನ್ನ ಮಾತ್ರ ಕೆತ್ತಬಿಟ್ಟು ಯಾವ ಮೂರ್ತಿಯನ್ನು ಕೆತ್ತಬೇಕು ಅಂತ ಉಳಿದಿದ್ದನ್ನೆಲ್ಲ ತೆಗಿತಾ 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 ಬರ್ತಾನೆ. ಅಂದ್ರೆ ಆ ಕಲ್ಲು ಮೂರ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಯಾರು? ಆ ಶಿಲ್ಪಿನೇ ಹೊರತು ಕಲ್ಲಲ್ಲ ಅಲ್ವಾ? ಸರಿ, ಮೂರ್ತಿ ರೆಡಿ ಆಯ್ತು. ಮೂರ್ತಿ ರೆಡಿ ಆದ್ಮೇಲೆ ಆ ಮೂರ್ತಿಯನ್ನ ದೇವಸ್ಥಾನದ ಆವರಣದ ಒಳಗಡೆ ಗರ್ಭಗುಡಿಯಲ್ಲಿ ಯಾರು ಇಡ್ತಾರೆ? ಜನ ತಾನೇ ಇಡ್ತಾರೆ. ಮೂರ್ತಿಯನ್ನು ನಡ್ಕೊಂಡು ಹೋಗೋದಿಲ್ವಲ್ಲ ಒಳಗಡೆಗೆ. ಸರಿ, ಅದು ಆದ್ಮೇಲೆ ಪೂಜೆ ಯಾರು ಮಾಡ್ತಾರೆ? ಬ್ರಾಹ್ಮಣ. ಅಭಿಷೇಕ ಯಾರು ಮಾಡ್ತಾರೆ? ಬ್ರಾಹ್ಮಣ. ಶೃಂಗಾರ ಯಾರು ಮಾಡ್ತಾರೆ? ಬ್ರಾಹ್ಮಣ. ಹೂ ಯಾರು ಮುಡಿಸ್ತಾರೆ? ಬ್ರಾಹ್ಮಣ. ಮೂರ್ತಿ ಏನು ಶೃಂಗಾರ ಮಾಡೋದಿಲ್ವಲ್ಲ. ಮೂರ್ತಿ ಏನಾದ್ರು ಭಕ್ತರನ್ನ ಕರೆಯತ್ತಾ? ಇಲ್ವಲ್ಲ. ನನಗೆ ತೆಂಗಿನಕಾಯಿ ತಂದು ಕೊಡು, ಕಿರೀಟ ತಂದು ಕೊಡು ಅಂತ ಹೇಳತ್ತಾ? ಇಲ್ವಲ್ಲ.
ಮೂರ್ತಿ ಏನದು ಅವರ ಜನರ ಭಕ್ತರ ಕಷ್ಟಗಳನ್ನ ಕೇಳತ್ತಾ? ಇಲ್ವಲ್ಲ. ಭಕ್ತರ ಹತ್ರ ಮಾತಾಡತ್ತಾ? ಇಲ್ವಲ್ಲ. ಮೂರ್ತಿ ಏನ್ ಮಾಡತ್ತೆ ಹೇಳಿ ನೋಡೋಣ? ಸುಮ್ಮನೆ ಇರ್ತದೆ. ಯಾರು ಬೇಕಾದ್ರೂ ಅಭಿಷೇಕ ಮಾಡ್ಲಿ, ಯಾರು ಬೇಕಾದ್ರೂ ಹೂವು ಹಾಕ್ಲಿ, ಎಷ್ಟು ಬೇಕಾದ್ರೂ ತೆಂಗಿನಕಾಯಿ ತಂದಿಡ್ಲಿ, ಯಾರು ಭಜನೆ ಬೇಕಾದ್ರೂ ಮಾಡ್ಲಿ, ಸುಮ್ಮನೆ ಇರ್ತದೆ. ಮೂರ್ತಿ ಅಂತಂದ್ರೆ ಏನು ಆಗಿದ್ರೆ? ಮೂರ್ತಿ ಅಂತಂದ್ರೆ ಭಗವಂತ ಈ ವಿಶ್ವಕ್ಕೆ ತನ್ನ ಮಕ್ಕಳ ಪಂಚತತ್ವಗಳಿಗೆ ಬೇಕಾಗಿರುವಂತ ಶಕ್ತಿಯನ್ನ ಕೊಡಲಿಕ್ಕೆ ಉಪಯೋಗ ಮಾಡುವಂತ ಒಂದು ಸಾಧನ ಅಷ್ಟೇ. ಅದಕ್ಕೆ ತಕ್ಕಾಗಿ ಆ ಕಲ್ಲನ್ನ ಮೂರ್ತಿಯಾಗಿ ಅವನು ರೆಡಿ ಮಾಡ್ಕೊಳ್ತಾನೆ. ಹಾಗೆ ಆದ್ಮೇಲೆ ನಾವು ಕಲ್ಲುಗಳು ವಿಶ್ವದಲ್ಲಿ ಎಲ್ಲೋ ಮೂಲೆಯಲ್ಲಿ ಕಾಡಲ್ಲಿ ಬಿದ್ದಿದ್ವಿ, ಯಾರು ನೋಡ್ಕೊಂಡೇ ಇಲ್ಲ. ಮಳೆ ಬಾಡಿಗೆ ಮಳೆ, ಬಿಸಿಲು ಪಾಡಿಗೆ ಬಿಸಿಲು ಬರ್ತಾ ಇತ್ತು ಅಲ್ವಾ? ಪರಮಾತ್ಮ ನಮ್ಮನ್ನ ಆಯ್ಕೆ ಮಾಡಿಬಿಟ್ಟು ಏನ್ ಮಾಡಿದ್ದಾರೆ? ನಮ್ಮನ್ನ ಮೂರ್ತಿಯಾಗಿ ಕೆತ್ತುತ್ತಾ ಇದ್ದಾರೆ. ನೋಡಿ, ಅರ್ಧಂಬರ್ಧ ಮೂರ್ತಿ ಮಾಡಿಬಿಟ್ಟು ದೇವಸ್ಥಾನ ಒಳಗಡೆಗಿಟ್ಟರೆ ಪೂಜೆ ಆಗೋದಿಲ್ಲ. ಇವತ್ತು ಭಗವಂತ ಹೇಳ್ತಾರೆ, ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ನಾನು ಬಂದು ನಿಮ್ಮಲ್ಲಿರುವಂತ ಬಲಹೀನತೆಯನ್ನ, ಕಡಿಮೆತನವನ್ನ, ಕೊಳಕನ್ನ, ಕೆಸರನ್ನ ಎಲ್ಲವನ್ನ ತೆಗೆದಿದ್ದೀನಲ್ಲ. ಈಗ ನೀವೇನಾಗಿದ್ದೀರಿ? ಮೂರ್ತಿಯಾಗಿದ್ದೀರಿ. ಮೂರ್ತಿ ಜೊತೆಗೆ ಏನಾಗ್ಬೇಕು? ಈ ಸಫಲತೆಯಿಂದ ಇರಬೇಕು. ಅವಾಗೇನ್ ಮಾಡ್ಬೇಕಾಗ್ತದೆ? ಸಫಲತಾ ಮೂರ್ತಿ ಅಂತಂದ್ರೆ ಆದ್ಮೇಲೆ ನಿಮ್ಮಿಂದ ಆ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ಗೊತ್ತಾಗ್ಬೇಕು. ಯಾರಿಗೆ ಹೋಗ್ತಾ ಇದೆ ನಿಮ್ಗೆ ಸಂಬಂಧ ಇಲ್ಲ. ಎಷ್ಟು ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ. ಯಾವಾಗ ಕೊಡ್ತಿದ್ದಾರೆ ಗೊತ್ತಿಲ್ಲ. ಇವೆಲ್ಲ ಕೊಡಬೇಕು ಕೊಡಬೇಕು ಕೊಡಬೇಕು. ಅದು ನಿಮ್ಮಿಂದ ಹೋಗ್ತಾ ಇದ್ರೆ ಮಾತ್ರ ಎದುರುಗಡೆಯಿಂದ ಗಾಯನ. ನೋಡಿ, ಭಕ್ತರು ದೇವಸ್ಥಾನಕ್ಕೆ ಬರ್ತಾರಲ್ಲ, ಮೂರ್ತಿ ಎದುರುಗಡೆಗೆ ಎಷ್ಟೋ ಬೇಡಿಕೆಗಳನ್ನ, ಭಿನ್ನಹಗಳನ್ನ ಇಡ್ತಾರಲ್ವಾ? ಇಟ್ಟಾಗ ಆ ಇಚ್ಛೆಗಳು ಪೂರ್ಣ ಆದ್ರೆ ಮಾತ್ರ ಭಕ್ತ ತೆಂಗಿನಕಾಯಿ ತಗೊಂಡು ಬರ್ತಾನೆ, ಹೂವಿನ ಹಾರವನ್ನ ತೆಗೆದುಕೊಂಡು ಬರ್ತಾನೆ, ಮೂರ್ತಿಗೆ ದೇವಸ್ಥಾನ ಕಟ್ಟಿಕೊಡ್ತಾನೆ, ಕಿರೀಟವನ್ನ ಹಾಕ್ತಾನೆ. ಆತ್ಮೀಯರೇ, ದೇವರದ ಡಬ್ಬಿಯಲ್ಲಿ ಹಣವನ್ನ ಹಾಕ್ತಾನೆ ಅಲ್ವಾ? ಹಾಗೇನೆ ಇದು ಸಂಗಮ ಯುಗದಲ್ಲಿ ನೀವು ಚೈತನ್ಯವಾಗಿ ಮಾಡಿರುವಂತ ಕರ್ಮದ ಫಲ. ನೀವು ಒಂದು ಕಡೆ ಕುಳಿತುಕೊಂಡಾಗ ಅಥವಾ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ, ಒಂದು ಕಡೆ ಕುತ್ಕೊಳ್ಳೇಬೇಕು ಅಂತ ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ, ಭಗವಂತ ವಿಶ್ವದಲ್ಲಿರುವಂತ ತನ್ನ ಮಕ್ಕಳಿಗೂ ಯಾರು ಬೇಡಿಕೆಯನ್ನು ಇಟ್ಟಿದ್ದಾರೋ ಅವರ ಇಷ್ಟವನ್ನ ಪೂರ್ಣ ಮಾಡಲಿಕ್ಕೆ ನಿಮ್ಮ ಮೂಲಕ ಶಕ್ತಿಯನ್ನ ಪ್ರವಾಹ ಮಾಡಿದ ನೆನಪಿನ ಅರ್ಥನೆ ಮೂರ್ತಿ. ಆಗ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಿಂದ, ಬುದ್ಧಿಯಿಂದ, ಶರೀರದಿಂದ, ಸಂಕಲ್ಪದಿಂದ, ಮಾತಿನಿಂದ, ದೃಷ್ಟಿಯಿಂದ, ಗುಣದ ಮೂಲಕ, ಶಕ್ತಿಯ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆಯಾ? ಅನುಭವ ಆಗ್ತಾ ಇದೆಯಾ? ಅದರಿಂದ ಖುಷಿ ಆಗ್ತಾ ಇದೆಯಾ? ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು ಸಂತೃಪ್ತವಾಗಿದ್ದಾರಾ? ನೆಮ್ಮದಿಯಿಂದ ಇದ್ದಾರಾ? ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರಾ? ಅವರ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆಯಾ? ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆಯಾ? ಇಷ್ಟೆಲ್ಲ ಆದರೂ ಕೂಡ ಅದಕ್ಕೆ ನಾನೇನೂ ಮಾಡ್ತಾ ಇಲ್ಲ, ನಾನು ಮೂರ್ತಿ ಅಷ್ಟೇ. ಸ್ಪಷ್ಟವಾಗಿರ್ತಾರೆ. ನೀನು ಮಾಡುವಂತ ಕರ್ಮ ಸಫಲವಾಗಬೇಕು ಅಂತಂದ್ರೆ ಕರ್ಮವನ್ನ ನಾನು ಮಾಡಬೇಕು, ನೀನು ಮೂರ್ತಿ ಆಗಿರ್ಬೇಕು ಅಷ್ಟೆ. ನಾನು ಅಂತ ಮುಂದೆ ಬಂದ್ರೆ ಅಲ್ಲಿ ನಿರೀಕ್ಷಿತ ಪ್ರಮಾಣದ ಸಫಲತೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಸಫಲತಾ ಮೂರ್ತಿ ಅಂತ ಮಾತ್ರಕ್ಕೆ ಅಮೃತ ವೇಳೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು, ಸಾಯಂಕಾಲ ಕೂತ್ಕೊಂಡ್ಬಿಟ್ಟು, ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ರಿ ಅಲ್ಲ. ಬೆಳಿಗ್ಗೆ ಎಚ್ಚರ ಆದ ನಂತರ ಹಾಸಿಗೆಯಲ್ಲೇ ಬೇಕಾದ್ರೆ ಎಚ್ಚರ ಆಗಿರ್ಲಿ, 5 ನಿಮಿಷ ಬಾಬಾ ನೆನ್ಪು ಮಾಡೋಣ ಮಲ್ಕೊಂಡಿರ್ಲಿ, ರಾತ್ರಿ ನಿದ್ರೆ ಬರುವವರೆಗೂ, ಈ ಪ್ರಪಂಚದ ಅರಿವು ನಿಮ್ಗೆ ಇರುವವರೆಗೂ ಸ್ವಪ್ನದಲ್ಲೂ ಕೂಡ ನಿರಂತರವಾಗಿ ಸಫಲತೆಯ ಕಾರ್ಯ ಪ್ರತಿ ಸೆಕೆಂಡ್ ನಡೀತಾ ಇರಬೇಕು ನಿಮ್ಮ ಮೂಲಕ. ಮಕ್ಕಳೇ, 1 ಜನವರಿ 2025 ಮಾತ್ರ ಹೊಸ ವರ್ಷ ಅಲ್ಲ. ಜನವರಿ ತಿಂಗಳ ರಾತ್ರಿ 12 ಗಂಟೆ 1 ನಿಮಿಷದಿಂದ ಡಿಸೆಂಬರ್ 31 ರಾತ್ರಿ 2025 ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಕೂಡ ಪ್ರತಿ ಕ್ಷಣ ನಿಮಗೆ ಹೊಸತನ, ಹೊಸ ಅನುಭವ, ಹೊಸ ಜೀವನ,
ಹೊಸ ಯುಗ. ಸತ್ಯುಗ ಬೇರೆ. ಯಾವ ಸತ್ಯಯುಗ? ಬಾಬಾ ಹೇಳ್ತಾರೆ ಹೊಸ ಯುಗವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬಂದಿದೆ ಅಂತಂದ್ರೆ, ನಿಮ್ಮ ಮೂಲಕ ಸತ್ಯವಾದಂತ ವಿಶ್ವ ಪರಿವರ್ತನೆಯ ಅವಶ್ಯಕತೆ ಇರುವಂತ ಭಗವಂತನ ಸಪ್ತ ಗುಣಗಳು ಪ್ರತಿ ಕ್ಷಣ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಶ್ವಾಸದಲ್ಲಿ ನಿಮ್ಮ ಮೂಲಕ ಪ್ರವಾಹ ಆಗೋದರ ಮೂಲಕ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತವಾಗಬೇಕು. ಹೊಸ ಜೀವನ. ಬಾಬಾ ಅದನ್ನು ಕೊಡು, ಬಾಬಾ ಇದನ್ನು ಮಾಡು, ನನಗೆ ಇದನ್ನು ಸರಿ ಮಾಡು. ಇದು ಬೇಡಿಕೆ ಮಾಡುವಂತಹ ಮಕ್ಕಳ ಪಾತ್ರ ಬಾಬನಿಗೆ ಇಷ್ಟವಾಗಲ್ವಂತೆ. ಈಗ ಬಾಬಾ ಏನು ಇಷ್ಟಪಡ್ತಾ ಇದ್ದಾರೆ? ನನ್ನ ಮಕ್ಕಳು ಮೂರ್ತಿಯಾಗಬೇಕು, ಮಕ್ಕಳ ಸಾಧನವನ್ನ, ಸಮಯವನ್ನ ನಾನು ಉಪಯೋಗ ಮಾಡಬೇಕು, ಆ ಕರ್ಮದ ಫಲ ಮಕ್ಕಳ ಅಕೌಂಟಲ್ಲಿ ಜಮಾ ಆಗಬೇಕು, ಆ ಮೂಲಕ ಮಕ್ಕಳ 63 ಜನ್ಮದ ಸಾಲ ತೀರ್ಬೇಕು, ವಿಶ್ವದಲ್ಲಿರುವಂಥ ಎಲ್ಲ ಆತ್ಮರ ಆಶೀರ್ವಾದ ಇವರು ಸಿಗಬೇಕು, ನಿಜವಾದ ಸಂಗಮ ಯುಗದ ಸುಖವನ್ನ ಅನುಭವ ಮಾಡಬೇಕು. ಈ ರೀತಿ ಹೊಸ ಯುಗಕ್ಕೆ ಬಾಬಾ ನಮ್ಮ ಜೊತೆಗೆ ಪಾತ್ರವನ್ನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಈ ಹೊಸ ವರ್ಷದಲ್ಲಿ ಬಾಬ್ದಾದಾರವರು ಹೊಸ ಯುಗದ, ಹೊಸ ಜೀವನದ, ಹೊಸ ವರ್ಷದ ನಿಮಗೆ ಶುಭಾಶಯವನ್ನ ತ್ರಿಮೂರ್ತಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮಿಂದ ಬಾಬಾ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಹೇಳೋದನ್ನ ಸ್ವಲ್ಪ ಏನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ಮಾಡಿದಾಗ ಹೊಸ ವರ್ಷಕ್ಕೆ ಗಿಫ್ಟ್ ಕೊಡ್ಬೇಕಲ್ವಾ? ಮಕ್ಳು ಕೇಳ್ತಾರಂತೆ, ಬಾಬಾ ನಾನು ನಿಮ್ಮ ಮಕ್ಕಳು ತಾನೆ? ಹೌದು, ನಮ್ಗೇನು ಗಿಫ್ಟ್ ತಂದಿದೀಯಾ? ಬಾಬಾ ಹೇಳ್ತಾರೆ, ನಾನು ಗಿಫ್ಟ್ ತಂದಿದ್ದೆ ಗೋಲ್ಡನ್ ಗಿಫ್ಟ್, ಸತ್ಯುಗ. ಬಾಬಾ ಹೇಳ್ತಾರೆ, ಸುಮ್ಮನೆ ಸತ್ಯುಗ ಸಿಗೋದಿಲ್ಲ, ಗೋಲ್ಡನ್ ಗಿಫ್ಟ್ ಸಿಗೋದಿಲ್ಲ. ಯಾವ ಮಗು ಭಗವಂತನ ಸತ್ಯವಾದ ಶಕ್ತಿಯನ್ನ ಆತ್ಮ ಅಂತ ತಿಳ್ಕೊಂಡು ಆಸ್ ಇಟ್ ಇಸ್ ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತ ಆಗತ್ತೋ, ಸಂಗಮ ಯುಗದಲ್ಲಿ ಈ ಸಮಯದಲ್ಲಿ ಮೂರ್ತಿಯಾಗಿ ನಾನು ಮಾಡಿದ್ದೇನೆ ಹೇಳುವಂತ ಅಹಂಭಾವದಲ್ಲಿ ಬರದೇನೆ ಯಾರು ನಿಮಿತ್ತವಾಗ್ತಾರೋ ಅವರಿಗೆ ಗೋಲ್ಡನ್ ಗಿಫ್ಟ್ ಸಿಗ್ತದೆ. ಆದ್ಮೇಲೆ ಮನೆಯಲ್ಲಿ ಸಂಪಾದನೆ ಮಾಡುವಂತ ಪ್ರತಿದಿನ ಪತಿಯ ಜೊತೆಯಲ್ಲಿ ಪ್ರತಿದಿನ ಜಗಳ ಮಾಡ್ತಾ ಇದ್ರೆ ಅವರೇನು ನಿಮ್ಗೆ ಬಂಗಾರದ ನೆಕ್ಲೆಸ್ ತಂದು ಕೊಡೋದಿಲ್ಲ. ಗೊತ್ತಿರ್ಲಿ, ಅನುಭವ ಇರಬೇಕು. ಪತಿಗೆ ಟೈಮಿಗೆ ಸರಿಯಾಗಿ ಊಟ, ತಿಂಡಿ, ಟೀ, ಕಾಫಿ, ಬಟ್ಟೆ ವಾಶ್ ಮಾಡ್ಕೊಡೋದು, ಐರನ್ ಮಾಡ್ಕೊಡೋದು, ಅವ್ರ ಆರೋಗ್ಯ ಹಾಳಾದಾಗ ಅವರ ಪಾಲನೆ ಮಾಡೋದು, ಅವ್ರ ಮಾತನ್ನ ಕೇಳೋದು ಎಲ್ಲ ಮಾಡಿದರೆ ಮಾತ್ರ ನಿಮಗೆ ಬೇಕಾಗಿರೋದನ್ನ ಅವರು ನಿಮಗೆ ತಂದು ಕೊಡ್ತಾರೆ. ಹೌದಲ್ವೋ? ಹಾಗೆ ಇಲ್ಲೂ ಕೂಡ ವರ್ತಮಾನ ಸಮಯದಲ್ಲಿ ಪರಮಾತ್ಮನ ಮಾತನ್ನ ಯಾರು ಕೇಳ್ತಾರೋ ಅವರಿಗೆ ಮಾತ್ರ ಬಂಗಾರದ ಪ್ರಪಂಚ ಸಿಗ್ತದೆ. ಅಲ್ಲೇನಿರ್ತದೆ ಬಾಬಾ? ಮಕ್ಕಳು ಕೇಳ್ತಾರೆ, ಏನಿರ್ತದೆ ಅಲ್ಲಿ? ಏನಿರ್ತದೆ? ನಿಮ್ಗೆ ಏನೂ ಕಡಿಮೆ ಇರೋದಿಲ್ವಂತ. ಜೀವನ ನಡೆಸಲಿಕ್ಕೆ ಏನ್ ಬೇಕು? ಎಲ್ಲಾ ಕೂಡ ಸಾಧನಗಳು. ಆತ್ಮಕ್ಕೆ ಏನ್ ಬೇಕು? ಸುಖ, ಶಾಂತಿ, ಆನಂದ, ನೆಮ್ಮದಿ, ಸುಖ, ಸಂತೃಪ್ತಿ ಎಲ್ಲನೂ ಇರ್ತದೆ. ಶರೀರಕ್ಕೆ ಏನ್ ಬೇಕು? 3 ಹೊತ್ತಿನ ಊಟ, ಆರೋಗ್ಯ ಎಲ್ಲನೂ ಕೂಡ ಸಿಗ್ತದೆ. ಎಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ನಿಮಗೆ ಕಾಯಿಲೆಗಳು ಬರೋದಿಲ್ಲ, ನೋವುಗಳು ಬರೋದಿಲ್ಲ. ಓಕೆ, ಆ ಸತ್ಯವಾದ ಸಂಗಮ ಯುಗದ ಸುಖವನ್ನು ಅನುಭವ ಮಾಡಬೇಕು ಅಂತಂದ್ರೆ ಸಂಗಮ ಯುಗದಲ್ಲಿ ಸೇವೆಗೆ ನಿಮಿತ್ತರಾಗಲೇಬೇಕು. ನಾಟಕ ಹೇಗಿದೆ ಅಂತಂದ್ರೆ, ನೀವು ಮಾಡಿರುವಂತ ಕರ್ಮದ ಫಲನೇ ನಿಮಗೆ ಸಿಗ್ತದೆ. ನನಗೆ ಸತ್ಯುಗ ಮಾತ್ರ ಬೇಕು, ನನಗೆ ಸಿಂಹಾಸನ ಬೇಕು, ಕಿರೀಟ ಬೇಕು, ನಾನು ಸೇವೆ ಮಾಡಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಆದ್ಮೇಲೆ ಕಾರ್ ಬೇಕು, ಬಿಲ್ಡಿಂಗ್ ಬೇಕು, ಬಂಗ್ಲೆ ಬೇಕು ಅಂದ್ರೆ ಕೆಲಸ ಮಾಡಬೇಕು, ಹಗಲು ರಾತ್ರಿ ಓವರ್ ಟೈಮ್ ಸಂಪಾದನೆ ಮಾಡಿ ಆ ಬಂದಿರುವಂತ ಹಣದಿಂದ ನಿಮಗೆ ಬೇಕಾಗಿರುವಂತ ಸಾಧನವನ್ನು ತಗೊಳ್ಳಿ. ಸುಮ್ಮನೆ ಎಲ್ಲ ಬೇಕು ಅಂದ್ರೆ ಸಿಗೋದಿಲ್ಲ. ಆ ಸಾಲ ಮಾಡಿ ತಗೊಳ್ಬಹುದು, ಅದ ಒಂದಲ್ಲ ಒಂದಿನ ಸಾಲ ತೀರಿಸ್ಬೇಕಲ್ವಾ? ಅದಕ್ಕಾಗಿ ಭವಿಷ್ಯದಲ್ಲಿ 21 ಜನ್ಮ ಚೆನ್ನಾಗಿರ್ಬೇಕು ಅಂತ ಇವತ್ತೇನು ಸಾಧನೆ ಮಾಡ್ತಿದ್ದೀರಿ? ಏನು ಪುರುಷಾರ್ಥ ಮಾಡ್ತಿದ್ದೀರಿ? ಎಷ್ಟು ಸೇವೆಗೆ ನಿಮಿತ್ತರಾಗಿದ್ದೀರಿ? ಎಷ್ಟು ಸೇವಾ ಭಾವ ಇದೆ? ಎಷ್ಟು ಮೂರ್ತಿಯಾಗಿದ್ದೀರಾ? ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆರಂಭದಲ್ಲಿ ಯಜ್ಞದಲ್ಲಿ ದಾದಿಯವರೆಲ್ಲ ಬಂದಲ್ಲ, ಅವಾಗ ಬಾಬಾ ಕೇಳ್ತಿದ್ದಂತೆ, ಮಕ್ಕಳೇ ಈಗ ನಿಮ್ಗೆ ಪ್ರಪಂಚದವ್ರು ಏನ್ ಹೇಳ್ತಾರೆ, ನಿಮ್ಗೊಂದು ಪೋಸ್ಟ್ ಪೊಸಿಷನ್ ಕೊಡ್ತೇನೆ, ನಿಮ್ಮನ್ನು ರಾಜನನ್ನಾಗಿ ಮಾಡ್ತೇನೆ, ಸಿಂಹಾಸನ ಕೊಡ್ತೇನೆ ಅಂದ್ರೆ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ದಾದಿ ಹೇಳ್ತೇನೆ, ನಮ್ಗೆ ಬೇಡ ಬಾಬಾ. ಯಾಕೆ? ಬಾಬಾ ನೀನು ಹೃದಯ ಸಿಂಹಾಸನವನ್ನ ಕೊಟ್ಟಿದೀಯಲ್ಲ,
ಮತ್ತು ಆತ್ಮನಿಗೆ ಮನಬುದ್ಧಿಯ ಮೂಲಕ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಜನರ ಆಶೀರ್ವಾದ ಕೊಡ್ತಿದೆಯಲ್ಲ, ಇದರಷ್ಟು ಶ್ರೇಷ್ಠವಾದಂಥ ಭಾಗ್ಯ ಸಿಂಹಾಸನ ಬೇರೆ ಯಾವುದೂ ಇಲ್ಲ. ಅಂದ್ರೆ ಆ ಹೃದಯದಲ್ಲಿ ಕುತ್ಕೊಂಡಾಗ ತಾನೇ ಆ ಸುಖದ ಅನುಭವ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಕೇಳ್ತಾರೆ, ಮಕ್ಕಳೇ, ಭವಿಷ್ಯದಲ್ಲಿ ಶರೀರಕ್ಕೆ ಕುಳಿಸ್ಕೊಳ್ಳುವಂತ ಸಿಂಹಾಸನ, ತಲೆ ಮೇಲೆ ಕುಳಿಸುವಂತ ಕಿರೀಟ ಇಂಪಾರ್ಟೆಂಟು. ಈಗ ಭಗವಂತನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಪರಿತಪಿಸ್ತಾ ಇರುವಂತ ನಿಮ್ಮ ಸಹೋದರ ಸಹೋದರಿಯ ಆತ್ಮರು ದುಃಖವನ್ನು ದೂರ ಮಾಡೋದು ಇಂಪಾರ್ಟೆಂಟು. ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಯಾವುದು ಸರಿ, ಯಾವುದು ಬೇಕು, ಯಾವುದನ್ನ ಮಾಡಬೇಕು, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ ಅಂತ ಹೇಳ್ತಿದ್ದಾರೆ. ಅದರ ಅನುಭವ ಆಗಬೇಕು ಅಂತಂದ್ರೆ ಆತ್ಮೀಯರೇ, ಅಷ್ಟು ಸಾಧನೆಯನ್ನ, ಅಷ್ಟು ಸಮಯವನ್ನ ಹಗಲು ರಾತ್ರಿ ನಾನು ಕೊಡ್ಲೇಬೇಕು. ನಾನು ನೋಡ್ತಾ ಇದ್ದೇನೆ, ನಮ್ಮ ಬಾಬಾನ ಮಕ್ಕಳೇ, ನಮ್ಮ ಗ್ರೂಪಲ್ಲಿ ಬರೋರಿಗೇನೆ ಆರಂಭದಲ್ಲಿ ಒಳ್ಳೆ ಜೋಶ್ ಇರ್ತದೆ. ಆಮೇಲೆ ಏನಾಗ್ತದೋ ಏನೋ ನನಗೆ ಗೊತ್ತಾನೇ ಆಗೋದಿಲ್ಲ. ಸೀರಿಯಸ್ನೆಸ್ಸೇ ಇಲ್ಲ, ಡಿಸಿಪ್ಲಿನೇ ಇಲ್ಲ, ಚಲ್ತಾ ಹೈ. ಫಸ್ಟಿಗೆ ಎಲ್ಲಾ ಪ್ರೋಗ್ರಾಮಿಗೂ ಬರ್ತಾರೆ, ಅಮೃತ ವೇಳೆಗೂ ಬಂದ್ರು, ನುಮಾಶಾಮಿಗೂ ಬಂದ್ರು, ಎಲ್ಲದಕ್ಕೂ ಬಂದ್ರು. ಆಮೇಲೆ ಒಂದೊಂದೇ ಕಡಿಮೆ ಆಗ್ತಾ ಬರ್ತದೆ. ಅಮೃತ ವೇಳೆಗೆ ಬಂದ್ರೆ ಕನ್ನಡ ಕ್ಲಾಸಿಗಿಲ್ಲ, ಕನ್ನಡ ಕ್ಲಾಸಿಗಿದ್ರೆ ರಾತ್ರಿ ವರದಾನಕ್ಕಿಲ್ವೇ ಇಲ್ಲ. ಸೇವೆ ಜವಾಬ್ದಾರಿ ತಗೊಂಡು ಕೂಡ ನಿಧಾನಕ್ಕೆ ಯೋಗೇಶ್ ಅಣ್ಣ ಇದ್ದಲ್ಲ, ಮಾಡ್ಕೊಳ್ಳಿ ಬಿಡಿ, ಎಲ್ಲ ಭಾಗ್ಯ ಯೋಗೇಶ್ ಅಣ್ಣಿಗೆ ಸಿಗ್ತದೆ ಹೊರತು ನಿಮ್ಗೂ ಸಿಗುವುದಿಲ್ಲ, ಗೊತ್ತಿರ್ಲಿ. ಸೇವೆ ನಂದಲ್ಲ, ನಿಮ್ಮಪ್ಪಂದು. ಸರಿಯಾಗಿ ಸೇವೆ ಮಾಡಿದ್ರೆ ಬಂದ್ರೆ ಭಾಗ್ಯ ಸಿಗ್ತದೆ. ಆಮೇಲೆ ಅಣ್ಣವ್ರು ಇಷ್ಟೆಲ್ಲ ಮಾಡ್ತೀವಿ, ಸಮಸ್ಯೆ ಪರಿಹಾರನೇ ಆಗೋದಿಲ್ಲ. ಹೆಂಗಾಗ್ಬೇಕು, ಯಾಕೆ ಆಗ್ಬೇಕು ಹೇಳಿ ನೋಡೋಣ. ಡಿಸಿಪ್ಲಿನ್ ಇಲ್ಲ, ಶಿಸ್ತಿಲ್ಲ ಅಂತಂದ್ರೆ ಯಾಕೆ ಬಾಬಾ ಸಹಯೋಗವನ್ನ ಕೊಡಬೇಕು? ಲೌಕಿಕದಲ್ಲಿ ಮಾತ್ರ ಅಣ್ಣವ್ರೆ ಒಂದು 2 ತಾಸು ಟೈಮ್ ಇದೆ, ಯಾವ್ದೊಂದು ಹೊಸ ಜಾಬ್ ಹುಡುಕ್ಲಾ, ಅಲ್ಲಿ ಕೆಲ್ಸಕ್ಕೆ ಹೋಗ್ಲಾ, ಅಲ್ಲೊಂದು ದಿನಕ್ಕೆ ಒಂದು 500 ರೂಪಾಯಿ ಸಿಗೋದಕ್ಕೆ ಎಷ್ಟು ಸೀರಿಯಸ್ ಸಂಪಾದನೆ ಮಾಡಬೇಕು ಅಂತ. ಇಲ್ಲಿ ಸಮಯ ಜಾಸ್ತಿ ಮಾಡಬೇಕು, ಸಾಧನೆ ಜಾಸ್ತಿ ಮಾಡಬೇಕು ಹೇಳುವಂತ ಮನೋಭಾವ ನಮ್ಗಿಲ್ಲ. ದಿನದಿಂದ ದಿನಕ್ಕೆ ಖರ್ಚು ಜಾಸ್ತಿ ಆಗ್ತಾ ಹೋಗ್ತಾರೆ, ಸಾಧನೆ ಮಾಡೋ ಬದಲು ಇರೋದಲ್ಲೇ ಕಡಿಮೆ ಮಾಡುವಂಥದ್ದು. ಇಂಥ ಮನೋಸ್ಥಿತಿ ಇದ್ದಾಗ ನಮ್ಮಲ್ಲಿ ಇಂಪ್ರೂವ್ಮೆಂಟ್ಸ್ ಎಲ್ಲಿಂದ ಆಗ್ತದೆ? ಬಾಬಾ ಹೇಳಿರುವಂತ ಹೊಸ ಹೊಸ ಪಾಯಿಂಟ್ಸ್ಗಳನ್ನ ಧಾರಣೆ ತರಬೇಕು, ಕಾರ್ಯದಲ್ಲಿ ತರಬೇಕು ಹೇಳುವಂತ ಮನೋಭಾವ ಇಲ್ಲ, ಅದರಲ್ಲಿ ಸೀರಿಯಸ್ನೆಸ್ ಇಲ್ಲ. 3:30 4 ಗಂಟೆಗೆ ಅಮೃತ ವೇಳೆ ಹೇಳೋರು 4:15 ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ವಿಡಿಯೋ ಆನ್ ಮಾಡ್ಲಿಕ್ಕೆ ಇದ್ದವ್ರು ಆಫ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದೆಲ್ಲ ನಮ್ಮ ಒಬಿಡಿಯಂಟ್ ಮಕ್ಕಳ ಸುಮಧುರವಾದ ಸುಂದರವಾದ ಲಕ್ಷಣಗಳು. ಚೆಕ್ ಮಾಡ್ಕೊಳ್ಳಿ ಏನೇನು ಮಾಡ್ತಿದ್ದೀರಿ ಅಂತ. ಮತ್ತೆ ಸತ್ಯುಗ ಬೇಕು ನಮ್ಗೆ, ರಾಜಯೋಗ ರಾಜ್ಯ ಬೇಕು, ನಮ್ಗೆ ಸಿಂಹಾಸನ ಬೇಕು, ಅದು ಹೆಂಗ್ ಸಿಕ್ಬಿಡ್ತದೆ? ನಿಮ್ ಯೋಗದ ಸ್ಥಿತಿಯಲ್ಲಿ ಗೊತ್ತಾಗ್ಬಿಡ್ತದೆ. ದಿನದಿಂದ ದಿನಕ್ಕೆ ಪರ್ಫೆಕ್ಟ್, ಎಷ್ಟು ನಾವು ಸೀರಿಯಸ್ ಆಗ್ತೀವೋ, ಸೀನಿಯರ್ ಆಗ್ತೀವೋ, ಅಷ್ಟು ಪರ್ಫೆಕ್ಟ್ನೆಸ್ ಬರ್ಬೇಕಲ್ವಾ? ಹುಡುಗಾಟಿಕೆತನ ಬಂದಿದ್ದಿದ್ರೆ ಅಣ್ಣವ್ರೆ, ಆರಂಭದಲ್ಲಿ ಬಾಬನ ಸಹಯೋಗ ಚೆನ್ನಾಗಿತ್ತು, ಈಗ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನೋಡಿ, ನೀವು ಯಜ್ಞಕ್ಕೆ ಸಹಯೋಗ ಕೊಡದೇ ಇರಿ, ಭಗವಂತನ ಕಾರ್ಯ ನಿಲ್ಲೋದಿಲ್ಲ. ಭಗವಂತ ಇವಾಗ ಹೇಳೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಓಕೆ, ಯಾರು ಬರ್ತಾರೋ ಅವರನ್ನು ಉಪಯೋಗ ಮಾಡ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಷ್ಟ ಯಾರಿಗೆ? ಕಳ್ಕೊಂಡಿದ್ದು ಯಾರಿಗೆ? ಬಾಬನ ಹತ್ರ ಏನೇನು ವಾಯ್ದಾ ಮಾಡಿದಿರಿ, ನಿಮ್ಮ ಆಧಾರದಲ್ಲಿ ಏನೇನು ಸೇವೆಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ನೀವು ಹಿಂದೆ ಸರದೆ ನಷ್ಟ ಯಾರಿಗೆ? ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನೇನು ಜೀವನವನ್ನ ಮಾಡ್ತಿದ್ದೇನೆ, ಬಾಬನಿಗೆ ಏನೇನು ಮಾತನ್ನ ಕೊಟ್ಟಿದ್ದೆ, ಇವಾಗ ನಾನೇನೇನು ಮಾಡ್ತಾ ಇದ್ದೇನೆ, ನನ್ನ ಸ್ಥಿತಿಗತಿಗಳು ಏನಿದ್ದಾವೆ, ನನ್ನಿಂದ ನನ್ನ ವೈಯಕ್ತಿಕ ಪುರುಷಾರ್ಥ ಇರಲಿ, ನನ್ನ ಮನೆ ಇರಲಿ, ಅಥವಾ ಈಶ್ವರಿ ಸೇವೆ ಇರಲಿ, ಮುಂದೆ ಹೋಗ್ತಾ ಇದೆಯೋ, ಅದರಿಂದ ವಿಘ್ನಗಳು ಬರ್ತಾ ಇದ್ದಾವೋ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ನಾನೇನು ಹೇಳಲ್ಲ, ಯಾಕಂದ್ರೆ ನೀವೇನು ತುಂಬಾ ಚಿಕ್ಕವರೇನಲ್ಲ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ದಿನದಿಂದ ದಿನಕ್ಕೆ ನಾವು ಯಜ್ಞಕ್ಕೆ ಸೇವೆಗೆ ಸಹಯೋಗಿಗಳಾಗಬೇಕೆ ಹೊರತು ವಿಘ್ನಗಳಾಗಬಾರ್ದು. ಇದನ್ನು ಸೀರಿಯಸ್ ಆಗಿ ತಿಳ್ಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಈಶ್ವರಿ ಜೀವನ ಏರುವ ಗತಿಯಲ್ಲಿ ಇರ್ತದೆ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸಂಗಮ ಯುಗದಲ್ಲಿ ಈ ರೀತಿಯಲ್ಲಿ ಎಷ್ಟು ನೀವು ಸಮರ್ಪಣಾ ಭಾವದಿಂದ ಮುಂದಿನ ವರ್ಷದಲ್ಲಿ ಪ್ರತಿ ಸೆಕೆಂಡ್ ನಿಮ್ಮ ಮೂಲಕ ಪ್ರಪಂಚಕ್ಕೆ ಏನಾದರೂ ಒಂದು ಸಿಗ್ಲೇಬೇಕು. ಇದನ್ನ ಗಮನದಲ್ಲಿಡಿ. ಎಂದೂ ಕೂಡ ಯಾರು ಖಾಲಿ ಕೈಲಿ ಹೋಗ್ಬಾರ್ದು. ದಾತಾ ಬನೋ, ಯಾವುದೋ ಒಂದು ರೂಪದಲ್ಲಿ. ಅದಕ್ಕಾಗಿ
ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಗೋಲ್ಡನ್ ಗಿಫ್ಟ್ ಬೇಕು ಅಂತಂದ್ರೆ ಈ ವರ್ಷದಲ್ಲಿ ಸಫಲತಾ ಮೂರ್ತಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಸತ್ಯುಗ ತೇತಾಗದಲ್ಲಿ ಬರ್ತೀರಾ, ಲಾಸ್ಟ್ ಅಲ್ಲಿ ತೇತಾಗದ ಲಾಸ್ಟ್ ಅಲ್ಲಿ ಬರ್ತೀರಾ. ಆರಂಭದಲ್ಲಿ ಬಂದ್ರು ಕೂಡ ಎಲ್ಲೋ ಒಂದ್ ಕಡೆಗೆ ಅಲ್ಲೂ ಕೂಡ ಏನಿರ್ತದೆ, ಮನೆ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ನೆಲ ಒರೆಸೋದೆಲ್ಲ ಕೆಲಸ ಇರ್ತದಲ್ಲ, ಸೇವಕರಾಗ್ಬಿಟ್ಟು ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಆ ರೀತಿ ಆಗೋದು ನನಗೆ ಇಷ್ಟ ಇಲ್ಲ. ನಾನು ನಿಮಗೆ ಪ್ರಜಾಯೋಗ ಕಲಿಸ್ಕೊಡ್ತಾ ಇಲ್ಲ, ರಾಜಯೋಗವನ್ನು ಕಲಿಸ್ಕೊಡ್ತಿದ್ದೇನೆ. ನನ್ನ ಪ್ರತಿಯೊಂದು ಮಗುನು ಕೂಡ ರಾಜನೇ. ಸರಿ, ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಬರುವಂತ 33 ಕೋಟಿ ಆತ್ಮಗಳು ಸ್ವರಾಜ್ಯ ಅಧಿಕಾರಿಗಳಾಗಿರ್ತಾರೆ. ಆದರೆ ಈಗ ನೀವು ಪ್ರಜೆಗಳನ್ನ ಮಾಡ್ಕೊಂಡಾಗ ತಾನೇ ನೀವು ಅವರ ಮೇಲೆ ರಾಜ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ. ಸರಿ, ಅದಕ್ಕಾಗಿ ನಿಮ್ಮ ಸಾಧನೆಯನ್ನ, ಪುರುಷಾರ್ಥವನ್ನ, ಸೇವೆಯನ್ನ ಎಷ್ಟು ಮಾಡ್ಕೊಳ್ತಿದ್ದೀರಿ ಅಂತ ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಭವಿಷ್ಯದ ಸತ್ಯುಗದ ಗಿಫ್ಟ್ಗಿಂತ ವರ್ತಮಾನ ಸಮಯದ ಸಂಗಮ ಯುಗದ ವಜ್ರ ಸಮಾನ ಜೀವನ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ಭಗವಂತನ ಹೃದಯ ಸಿಂಹಾಸನದ ಮೇಲೆ ಕುತ್ಕೊಳ್ಳಿ ಸ್ವರಾಜ್ಯ ಅಧಿಕಾರಿಗಳಾಗಿ. ಈಗ ವರ್ತಮಾನ ಸಮಯದಲ್ಲಿ ಯಾರು ಹೆಚ್ಚಿಗೆ ಸ್ವರಾಜ್ಯ ಅಧಿಕಾರಿಗಳಾಗ್ತಾರೋ ಅವರಿಗೆ ಭವಿಷ್ಯದಲ್ಲಿ ರಾಜ್ಯ ಭಾಗ್ಯ ಸಿಗ್ತದೆ. ನಿಜ ಹೇಳ ಆತ್ಮೀಯರೇ, ಕಿರೀಟ ಸಿಂಹಾಸನ ಖುಷಿ ಕೊಡೋದಲ್ಲ, ನಿಮ್ಮಿಂದ ಸತ್ಯುಗ ತ್ರೇತಾಯುಗದಲ್ಲ ಆ ಶಕ್ತಿಗಳು ಎಷ್ಟು ಪ್ರವಾಹ ಆಗ್ತಾವಲ್ಲ, ಅದೇ ಖುಷಿ ಕೊಡೋದು. ಹೀಗೆ ಯೋಚನೆ ಮಾಡಿ ಶರೀರವನ್ನೆಲ್ಲ ಸುಂದರ ಮಾಡಿಬಿಟ್ಟು ಒಳಗಡೆ ಶರೀರದಲ್ಲಿ ಕಾಯಿಲೆ ಇದ್ರೆ, ನೋವಿದ್ರೆ, ಸುಸ್ತಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದ? ಇಲ್ಲ ಅಲ್ವಾ? ಒಳಗಡೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಹಾಗೆ ಆತ್ಮದ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕಲ್ವಾ? ಮನಸ್ಸಲ್ಲಿ ಚಿಂತೆ ಇಟ್ಕೊಂಡ್ಬಿಟ್ಟು ಸ್ಥೂಲ ಧನ ಇದ್ಬಿಟ್ಟು ಏನು ಪ್ರಯೋಜನ ಆತ್ಮೀಯರೇ? ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ, ಅದ ಕಡೆಗೆ ಸಮಯವನ್ನ ಕೊಡಿ, ಸೀರಿಯಸ್ ಆಗಿರಿ. ಈಗ ನಾನು ಪಡ್ಕೊಳ್ಳುವಂತ ಸಮಯ ಅಲ್ಲ, ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತವಾಗುವಂತ ಸಮಯ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ನೀವು ಕೇವಲ ಮೂರ್ತಿ ಸುಮ್ಮನೆ ಟಕ್ ಅಂತ ಕೂತ್ಕೊಂಡ್ರೆ ಸಾಕು, ಅಷ್ಟೇ. ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ತದೆ, ಅಷ್ಟು ಮಾತ್ರ ನಿಮಗೆ ಕೆಲಸ. ಇವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ಪೇಷಂಟಿಗೆ ಕೊಡ್ಬೇಕು, ಬಿಂದು ನೋಡ್ಬೇಕು, ಆತ್ಮ ನೋಡ್ಬೇಕು, ಸಕಾಶ ನೋಡ್ಬೇಕು, ಇದೇನೂ ಇಲ್ಲ. ಮೂರ್ತಿ ಅಷ್ಟೇ ಹೋಗ್ತಾ ಇರುವಂತ ಕಾರಣದಿಂದಲೇ ಭಕ್ತರ ಇಷ್ಟಗಳು ಪೂರ್ಣ ಆಗ್ತಿದಾವೆ ಆತ್ಮೇಲೆ. ಅಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ಅವ್ರ ಇಷ್ಟಗಳು ಪೂರ್ಣ ಆಗೋದಿಲ್ಲ. ನಿಮ್ಗೆ ಅನುಭವ ಆಗ್ಬೇಕು, ಬಾಬನ ಶಕ್ತಿ ಮಾತ್ರ ಹೋಗ್ತಾ ಇದೆ, ಅಷ್ಟೇ. ಅಷ್ಟು ಮಾತ್ರ ನಿಮಗೆ ಕೆಲಸ. ಅದು ಕರೆಕ್ಟ್ ಆಗಿ ಆಗ್ತಾ ಇದ್ರೆ ನಿಮ್ಮ ಎದುರುಗಡೆ ಆತ್ಮಗಳು ಬರ್ತಾರೆ, ನಿಮ್ಮ ಮೂಲಕ ಸೇವೆ ಆಗತ್ತೆ, ಅವರಿಗೆ ಲಾಭ ಆಗತ್ತೆ, ಅವಾಗ ಅವರ ಆಶೀರ್ವಾದವನ್ನ ಕೊಡ್ತಾರೆ. ಓಕೆ, ಅದಕ್ಕಾಗಿ ನಡೆದಾಡ್ತಾ, ಓಡಾಡ್ತಾ, ಮಲ್ಕೊಂಡಿದ್ದಾಗಲೂ ಕೂಡ ಕರ್ಮ ಮಾಡ್ತಾನೋ ಪ್ರತಿ ಸೆಕೆಂಡ್ ಬಾಬನ ಜೊತೆಗೆ ನೀವೇನಾಗ್ಬೇಕು? ಸೇವೆಗೆ ನಿಮಿತ್ತರಾಗ್ಬೇಕು. ಬಾಬಾ ಹೇಳ್ತಾರೆ ಇದಕ್ಕೆ ಸಹಜ ರಾಜಯೋಗ ಅಂತ ಹೇಳ್ತಾರೆ, ಪರಿಶ್ರಮದ ರಾಜಯೋಗ ಅಂತ ಹೇಳೋದಿಲ್ಲ. ಸಂಗಮ ಯುಗ ಅಂತಂದ್ರೆ ಮೌಜ್ಕಾ ಯುಗ ಅಂತ ಹೇಳ್ತಾರೆ, ಖುಷಿಯಾಗಿರೋದು, ಮಸ್ತಿ ಆಗಿರೋದು. ಯಾವ್ದಿಂದ? ಊಟ ತಿಂಡಿ ಮಾಡ್ಕೊಂಡು, ಹೌದಲ್ವಾ ಬಾಬಾ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಪಿಕ್ನಿಕ್ಕಿಗೆ ಹೋಗೋದು, ಊರು ಸುತ್ತೋದು, ಇದಕ್ಕೆ ಮೌಜ್ ಅಂತ ಹೇಳೋದಿಲ್ಲ. ಇದಕ್ಕೆ ಇಂದ್ರಿಯ ಸುಖ ಅಂತ ಹೇಳ್ತಾರೆ. ಮೌಜ್ ಯಾವುದು? ಭಗವಂತನ ಜೊತೆಗೆ ಸಪ್ತ ಗುಣಗಳಿಂದ ಆಟ ಆಡೋದು, ಬೇರೆಯವರಿಗೆ ಕೊಡೋದು, ಜನರ ಆಶೀರ್ವಾದವಂತ ತೆಗೆದುಕೊಳ್ಳೋದು, ನಿಜವಾಗ್ಲೂ ಅವರಿಂದ ಧನ್ಯತಾ ಭಾವ ಬರುವಂಥದ್ದು, ಮಸ್ತಾಗಿರುವಂಥದ್ದು. ಅಂದ್ರೆ ಅಯ್ಯೋ ಬಾಬಾನಪ್ಪ, ಶಿವಬಾಬನಪ್ಪ, ಶಿವಬಾಬಾ ಕಂಡುಬಿಟ್ಕೊಂಡು ಹಾಗಲ್ಲ, ಫ್ರೆಂಡಿನ ರೂಪದಲ್ಲಿ ಮಸ್ತಾಗಿ ಬಾಬನ ಜೊತೆ ಪ್ರೀತಿಯಿಂದ ಜಗಳ ಮಾಡ್ತಾ, ಬಾಬನ ಹತ್ರ ಡ್ಯಾನ್ಸ್ ಮಾಡ್ತಾ. ಕೆಲವೊಂದ್ಸಲ ಖುಷಿಯಾಗಿದ್ದಾಗ ನಾನು ಏನ್ ಮಾಡ್ತೀನಿ ಗೊತ್ತಾ? ನೀವು ಕ್ರಿಕೆಟ್ ನೋಡಿರ್ಬೇಕು. ಕ್ರಿಕೆಟಲ್ಲಿ ಏನಾಗತ್ತೆ, ವಿಕೆಟ್ ಬಿದ್ದಾಗ ಆ ಕ್ಯಾಚ್ ಹಿಡ್ದವನು, ಬಾಲ್ ಹಾಕ್ದವನು ಎಲ್ಲರೂ ಸೇರಿಬಿಟ್ಟು ಏನ್ ಮಾಡ್ತಾರೆ? ಖುಷಿ ಮಾಡ್ತಾರೆ. ಒಂದ್ ಕಡೆ ಹಿಂಗೆ ಚಪ್ಪಾಳೆ ಹೊಡಿತಾರೆ, ಹಿಂಗೆ ಮಾಡಿ. ಹಾಗೆ ಬಾಬನ ಜೊತೆಗೂ ಕೂಡ ನಾನೇನ್ ಮಾಡ್ತಾರೆ, ಯಾವಾಗಲೂ ಖುಷಿ ಆದಾಗ, ಒಳ್ಳೆ ಸೇವೆ ಮಾಡಿದಾಗ ಬಾಬನ ಹತ್ರ ಕೂಡ ನೋಡು ಬಾಬಾ ಹಿಂಗೆ ಅಂತ ಮಾಡಿಬಿಡ್ತಾರೆ. ಬಾಬನ ಕೈ ಹಿಡ್ಕೊಂಡ್ಬಿಟ್ಟು ಚಪ್ಪಾಳೆ ಹೊಡ್ಕೊಳ್ಳೋದು. ಬಾಬಾ ನೋಡಿ ಈ ಆತ್ಮ ಹಿಂಗೆ ಮಾಡ್ತಾ ಇದೆ, ಇವ್ರದ್ದು ಈ ಕಡಿಮೆತನ ಗೊತ್ತಾಯ್ತು, ಇವರಲ್ಲಿ ಈ ವಿಶೇಷತೆ ಗೊತ್ತಾಯ್ತು, ಹೆಂಗೆ ನಾಟಕ ಮಾಡ್ತಿದ್ದಾರೆ ನೋಡಿ. ಆ ಬಾಬಾ ಹೇಳ್ತಾರೆ, ಗೊತ್ತಾಯ್ತಲ್ಲ ಮಗು ಇವ್ರು ಹೆಂಗಿದ್ದಾರೆ ಅಂತ. ಆ ಕೆಲವೊಂದು ವಿಷಯದಲ್ಲಿ ಹಿಂಗೇನು ಕೂಡ ನಾನು ಬಾಬನ ಹತ್ರ ಏನ್ ಮಾಡ್ತೇನೆ, ಆಟ ಆಡ್ತೇನೆ. ವಿಶೇಷತೆ ಬಗ್ಗೆನೂ ಕೂಡ ನಾನು ಆಟ ಆಡ್ತೇನೆ. ಹೀಗೆ ಬಾಬಾ ಹೇಳ್ತಾನೆ ಮೌಜ್ ಕಾದು. ಕೆಲವೊಂದ್ಸಲ ನಾನು ಏನೋ ಒಂದು ಪ್ರಶ್ನೆ ಕೇಳ್ತೇನೆ, ಆವಾಗ್ಲೂ ಕೂಡ ಬಾಬಾ ಟಕ್ ಅಂತ ಆನ್ಸರ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಅದೇ ನೀನು ಪ್ರಶ್ನೆ ಕೇಳಿದ್ಯಲ್ಲ ನೋಡಿ ಇದು ಉತ್ತರ. ಬಾಬಾ ಥ್ಯಾಂಕ್ ಯು ಅಂತ ಬಿಟ್ಟು ನಾನೇನು ಮಾಡ್ತಾರೆ, ಜೋರಾಗಿ ಓಡ್ ಬಂದ್ಬಿಟ್ಟು ಬಾಬಾ ಅಂತ ಚಪ್ಪಾಳೆ ಹೊಡ್ಬಿಡ್ತಾರೆ ಟಕ್ ಅಂತ. ಹೀಗೆ ಬಾಬಾ ಹೇಳ್ತಾರೆ ಮೌಜ್ ಕಾ ದುನಿಯಾ ಅಂತ ಹೇಳ್ತಾರೆ. ಮೌಜು ಆಟ, ಖುಷಿಯಾಗಿ ಬಿಡ್ತದೆ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡ್ತು, ಸತ್ಯಾಂಶ ಏನು ಅಂತ ಗೊತ್ತಾಗ್ಬಿಡ್ತು, ಕಾರಣ ಏನು ಅಂತ ಗೊತ್ತಾಯ್ತು, ಯಾವ ಆತ್ಮಗಳ ಮನೋಭಾವ ಏನು ಅಂತ ಗೊತ್ತಾಯ್ತು. ಕೆಲವೊಂದ್ಸಲ
ಪ್ರಾಕ್ಟಿಕವಾಗಿ ಮಾತಾಡ್ತಾರೆ ಬಾಬಾ. ಇದು ಹಿಂಗಿದೆ, ಇದು ಹೀಗಿದೆ, ಹೀಗಿದೆ, ಖುಷಿ ಆಗ್ತದ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಮೌಜು ಕಾಯು. ಇವು ನಾನು ಕುತ್ಕೊಂಡಿದ್ದೇನಪ್ಪ, ಕಣ್ಣು ಬಿಟ್ಕೊಂಡು ಕುತ್ಕೊಂಡಿದ್ದೆ, ಹುಬ್ಬು ಮುಚ್ಚಬಾರ್ದು, ರೆಪ್ಪೆ ಮುಚ್ಚಬಾರ್ದು, ನಂದ ಕಿರಣ ಹೋಗ್ತಾ ಇದೆ, ವಿಶ್ವಕ್ಕೆ ಹೋಗ್ತಾ ಇದೆ, ಬಿಳಿ ಬಣ್ಣ. ಇದೊಂದು ಭಾರ ಪರಿಶ್ರಮ. ಅದಕ್ಕೆ ಬಾಬಾ ಹೇಳ್ತಾರೆ ಬಿಂದು 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 ಅಂದ್ರೆ ಬಿಂದು ಏನಾಗ್ಬಿಡ್ತದೆ, ಪಾಸ್ ಆಗ್ಬಿಡ್ತದಂತ. ಅದಕ್ಕಾಗಿ ಬಾಬನ ಹತ್ರ ಬಾಬಾ ಹೇಳೋದಕ್ಕಿಂತ ಸ್ನೇಹಿತನ ರೂಪದಲ್ಲಿ, ಸರಿ ಸಮಾನದ ರೂಪದಲ್ಲಿ ಬಾಬನ ಜೊತೆಗೆ ಬಾಂಧವ್ಯ ಇರಲಿ, ಸಂಬಂಧ ಇರಲಿ. ಅದಿರಬೇಕು ಅಂತಂದ್ರೆ ಪ್ರತಿ ಸೇವೆಗೂ ಸದಾ ಕಾಲ ಸನ್ನದ್ಧನಾಗಿರಬೇಕು, ಎವರಿಡಿ ಇರಬೇಕು, ಪರ್ಫೆಕ್ಟ್ ಇರಬೇಕು, ಕರೆಕ್ಟ್ ಆಗಿರ್ಬೇಕು. ಅವಾಗ ಮಾತ್ರ ಬಾಬಾ ನಿಮ್ಮನ್ನ ಫ್ರೆಂಡ್ ಮಾಡ್ಕೊಳ್ತಾರೆ. ಅದಕ್ಕಾಗಿ ಮೌಜಾಗಿದ್ದೀರೋ, ಪುರುಷಾರ್ಥ ಇರ್ಬೋದು, ಸಾಧನೆ ಇರ್ಬೋದು. ಆದ್ಮೇಲೆ ಮೊದಲೆಲ್ಲ ನಾವು ಈಶ್ವರಿ ಜ್ಞಾನವನ್ನು ಹೇಳ್ಬೇಕಾದ್ರೆ ಭಯ ಆಗ್ತಿದೆ, ಡಗಡಗಡಗಡಗಡಗಡಗ ಆಗ್ತಿತ್ತು. ಯಾಕೆ ಹೇಳಿ? ಬಾಬನನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ ಗೊತ್ತಿರ್ಲಿಲ್ವಲ್ಲ. ಇವಾಗ ಜ್ಞಾನ ಹೇಳ್ಬೇಕಂತಂದ್ರೆ ಎಂಜಾಯ್ಮೆಂಟ್ ಮಾಡ್ತೀವಿ. ನಮ್ಮಪ್ಪ ಎಷ್ಟು ಬುದ್ಧಿವಂತ ಗೊತ್ತಾ, ಎಷ್ಟು ಒಂದು ಒಬೀಡಿಯಂಟ್ ಸರ್ವೆಂಟ್ ಅಂತಂದ್ರೆ. ಆದ್ರೆ ನಿಮ್ಗೊಂದು ಪ್ರಾಕ್ಟಿಕಲ್ ಆಗಿ ಹೇಳ್ತಾನೆ, ನಿಮ್ಗೆ ಗೊತ್ತು. ಒಂದು ಶಬ್ದ ಕರ್ಮಾತೀತ 45 ನಿಮಿಷ ಹೇಳ್ತಾನೆ ನಮ್ಮಪ್ಪ ಈ ಶರೀರದ ಮೂಲಕ. 4 ಲೈನಿನ ವರದಾನ ಅರ್ಧ ಗಂಟೆ ಹೇಳ್ಬೇಕು, ಹೇಳ್ತಾರೆ ನಮ್ಮಪ್ಪ. 4 ಪೇಜಿನ ಮುರಳಿ 3/4 ಗಂಟೆ ಹೇಳ್ಬೇಕು, ಅಷ್ಟನ್ನೇ ಮಾಡ್ತಾರೆ. 4 ಪೇಜಿನ ಮುರಳಿ 5 ನಿಮಿಷದಲ್ಲಿ ಬಾಬಾ ಮುಗಿಸ್ಬೇಕು, 5 ನಿಮಿಷದಲ್ಲಿ ಮುಗಿಸ್ತಾನೆ. ಅವನು ನಮ್ಮಪ್ಪ, ನನ್ನಪ್ಪ, ಮೇರಾ ಬಾಬಾ. ನಾವ್ ಹೇಳ್ತೀವಿ ಬಾಬಾ ಇಷ್ಟು ವಿಷಯ ಇಷ್ಟರಲ್ಲಿ ಮುಗಿಸ್ಬೇಕು, ಅಷ್ಟಲ್ಲೇ ಮುಗಿಸ್ತಾರಲ್ಲ. ಅದಕ್ಕೆ ಬೇರಾ ಬಾಬಾ ಅಂತ ಅಧಿಕಾರ ಇರ್ತದೆ. ಹೆಂಗ ಬೇಕಾದ್ರೂ ಕೂಡ ಅವನು ಮಾಡೋದು. ಅದನ್ನೇ ಬಾಬಾ ಹೇಳ್ತಾ ಇರೋದು ಮೈ ಅವ್ರ ಮೇರಾ ಬಾಬಾ, ನಾನು ನನ್ನ ತಂದೆ. ಅಷ್ಟು ಅಧಿಕಾರ ನಾವ್ ಹೆಂಗ್ ಹೇಳ್ತೀವೋ ಆ ರೀತಿ ಬಾಬಾ ಏನ್ ಮಾಡ್ತಾರೆ, ಜ್ಞಾನವನ್ನ ತಿಳಿಸ್ತಾರೆ, ಆರತಿ ಮಾಡ್ತಾರೆ. ಅಷ್ಟು ಅಧಿಕಾರ ಬಾಬನ ಮೇಲೆ ನಾನು ಸ್ಥಾಪನೆ ಮಾಡಿದ್ದೀನ. ಯಾವಾಗ ಬೇಕಾದ್ರೆ ಹಿಂಗ ಬೇಕಾದ ವಿಸ್ತಾರ, ಬೇಕಾದ ವಿಸ್ತಾರ, ಸಾರ ಬೇಕಾದ ಸಾರ, ಸಮಯಕ್ಕೆ ತಕ್ಕಾಗಿ ಬಾಬಾ ಮಾಡಿ ತೋರಿಸ್ತಾರೆ. ಅದಕ್ಕೆ ಬಾಬನಿಗೆ ಗ್ರೇಟ್ ಅಂತ ಹೇಳುವಂಥದ್ದು ಅಲ್ವಾ. ಅದಕ್ಕಾಗಿ ಆ ರೀತಿ ನಾವು ಬಾಬನ ಜೊತೆ ಸೇವೆಯನ್ನ ಮಾಡಲಿಕ್ಕೆ ಅಷ್ಟು ಯೋಗ್ಯರಾಗಿದ್ದೇವ, ಆ ರೀತಿ ಮೌಜಿನಲ್ಲಿ ನಾವಿದ್ದೇವ. ಬಾಬನಿಗೆ ಆರ್ಡರ್ ಮಾಡೋದಷ್ಟೇ ಅಲ್ಲ, ಅಷ್ಟೇ ಪ್ರೀತಿ, ಅಷ್ಟೇ ಖುಷಿ, ಅವನ ಜೊತೆಗೆ ಆನಂದ, ಅವನ ಜೊತೆಗೆ ನೃತ್ಯ, ಸೀರಿಯಸ್ನೆಸ್, ಕೆಲವೊಂದ್ಸಲ ಅಳೋದು, ಕೂತ್ಕೊಂಡ್ಬಿಟ್ಟು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡೋದು. ಇದು ಎಲ್ಲಾ ವೆರೈಟಿಯ ಒಂದು ಸಂಬಂಧವನ್ನ ನಾನು ಬಾಬನ ಜೊತೆ ಪ್ರತಿದಿನ ಮಾಡ್ತಾ ಇದ್ದೀನ. ಪಾತ್ರ ತೊಳಿಬೇಕಾದ್ರೆ ಬಾಬಾ ಪಾತ್ರ ತೊಳಿ, ಬಾ ಹುಲ್ ತೆಗಿ. ನಾವು ಆರ್ಡರ್ ಮಾಡ್ಬಿಟ್ಟು ಪ್ರೀತಿಯಿಂದ ಬಾಬನ ಹತ್ರ ಮಾಡಿಸ್ತಾ ಇದ್ದೀವಾ? ಇದೆಲ್ಲ ಮಾಡಿದಾಗ ಈಶ್ವರಿ ಜೀವನ ಮೌಜ್ ಅಂತ ಅನ್ಸತ್ತೆ. ಪ್ರೀತಿಯ ಸಾಗರ, ಸುಖದ ಸಾಗರ, ಶಕ್ತಿ ಸಾಗರ, ಬಾರಪ್ಪ ಅಂತ ಬೇಡದ ಹಿಂಗಿರ್ತದೆ. ಹಂಗ ಬೇಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮತ್ತು ಅವನ ಸಂಬಂಧ ಹಂಗೇ ಇದೆ ಅಂತ ಲೆಕ್ಕ. ಅಂದ್ರೆ ನೀವು ಅಷ್ಟು ಕೂಗಿದ್ರು ಬೇಡಿದ್ರು ಅವನು ಬರ್ತಾ ಇಲ್ಲ, ನಿಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಅವನು ಹೇಳಿರುವಂತ ರೀತಿಯಲ್ಲಿ ನೀವು ಇಲ್ಲ ಅಂತ ಅರ್ಥ ಆದ್ಮೇಲೆ. ನಾನು ಅವನನ್ನು ಕೂಗೋದಲ್ಲ, ಅವನು ನನ್ನ ಉಪಯೋಗ ಮಾಡ್ಬೇಕು. ಆ ರೀತಿ ನಾನಿದ್ದೇನಾ ಅಂತ ಏನ್ ಮಾಡ್ಕೊಳ್ಳಿ, ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಮೈ ಅವ್ರ ಮೇರಾ ಬಾಬಾ. ವರ್ತಮಾನ ಸಮಯದಲ್ಲಿ ನೀವೇನು ಸಾಧನೆ ಮಾಡ್ತಿರೋ ಅದರ ಪ್ರಾರಬ್ಧನೆ ಭವಿಷ್ಯದಲ್ಲಿ ನಿಮ್ಗೆ ಸತ್ಯುಗ ತೇತಾಯುಗ ರೂಪದಲ್ಲಿ ಸಿಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಹುಡುಗಾಟಿಕೆ ಪುರುಷಾರ್ಥ ಬೇಡ. ಹೆಂಗಿದ್ರು ನಡೆಯುತ್ತೆ. ಯಾರು ನೋಡ್ತಾ ಇದ್ದಾರೆ, ಯಾರು ಮಾಡ್ತಿದ್ದಾರೆ ಇಲ್ಲ. ಏನೇ ಕಡಿಮೆತನಗಳಿದ್ರು ಬಾಬನ ಎದುರುಗಡೆ ಹೇಳಿ, ಅದರಿಂದ ಹೊರಗಡೆಯಿಂದ ಬನ್ನಿ. ಶಿಸ್ತುಬದ್ಧವಾದಂಥ ವಿದ್ಯಾರ್ಥಿಗಳಾಗಿ ಜ್ಞಾನವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಿ. ಯಾವಾಗಲೂ ನಿಮಗೋಸ್ಕರನೇ ಮಾಡ್ತಾ ಇದ್ರೆ ವಿಶ್ವ ಸೇವೆ ಮಾಡೋದು ಯಾವಾಗ? ನಿಮ್ಮ ಭಾಗ್ಯವನ್ನ ಮಾಡ್ಕೊಳ್ಳೋದು ಯಾವಾಗ? ಆತ್ಮೀಯರೇ, ಒಂದರ್ಥ ಮಾಡ್ಕೊಳ್ಳಿ, ಭಗವಂತನಿಂದ ಆಸ್ತಿ ಪಡ್ಕೊಂಡು ನೀವು ತಿಂದ್ರೆ ಅದಕ್ಕೆ ಸಫಲ ಅಂತ ಹೇಳೋದಿಲ್ಲ. ಸಫಲ ಅಂತಂದ್ರೆ ಏನು, ಬೇರೆಯವ್ರಿಗೆ ಕೊಟ್ಬಿಟ್ಟು ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ಬೇಕು. ನಾನು ಅಡಿಗೆ ಮಾಡ್ತೀನಿ, ನಾನು ತಿಂದೆ, ಹೌದು ನೀವು ಖುಷಿಯಾಗಿರ್ಬೋದು ಅಷ್ಟೇ. ಆ ಥರದಿಂದ ಸಾಲ ತೀರ್ಲಿಕ್ಕೆ ಆಗೋದಿಲ್ವಲ್ಲ. ಓಕೆ, ಅದಕ್ಕಾಗಿ ನಿಮ್ಮ ಸಾಧನೆಯನ್ನ, ನಿಮ್ಮ ಸೇವೆಯನ್ನ, ಬೀಹದಿನ ಸೇವೆಯನ್ನ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಈ ಹೊಸ ವರ್ಷಕ್ಕೆ ವಿಶೇಷವಾದಂತಹ ಯಾವ ಲಕ್ಷ್ಯವನ್ನ ಇಟ್ಕೊಳ್ಬೇಕು? ಕೇಳ್ತಿದ್ದಾರೆ ಪರಿಶ್ರಮದ ಯೋಗಿಗಳು, ಸಹಜ ಯೋಗಿಗಳು. ಮಕ್ಕಳು ಕೈ ಎತ್ತಿದಾರಂತೆ ಸಹಜ ಯೋಗಿಗಳಂತ. ಹೇಳ್ತಾರೆ ಟಿವಿ ಇದೆ, ರೆಕಾರ್ಡಿಂಗ್ ಮಾಡ್ತಿದ್ದೇನೆ ನಾನು. ಸಹಜ ಯೋಗಿನೋ ಅಥವಾ ಪರಿಶ್ರಮದ ಯೋಗಿಗಳು ಅಂತ. ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ವಿಶೇಷವಾಗಿ ತಪಸ್ಸಲ್ಲಿ ಕೂತ್ಕೊಂಡಾಗ ಚೆಕ್ ಮಾಡಿ, ಸೇವೆ ಮಾಡ್ಬೇಕಾದ್ರೆ ಚೆಕ್ ಮಾಡಿ. ಕಷ್ಟ ಆಗ್ತಾ ಇದೆಯಾ, ಸಹಜ ಆಗ್ತಾ ಇದೆಯಾ? ಹಾಗಿದ್ರೆ ಈ ಹೊಸ ವರ್ಷ ಏನ್ ಮಾಡ್ಬೇಕು?
ನಿಮ್ಗೆ ಏನೇನು ಖಜಾನೆಗಳು ಸಿಕ್ಕದಾವು, ಸಮಯ, ಪ್ರತಿ ಸೆಕೆಂಡ್ ಸಫಲ ಆಗ್ಬೇಕು ಅಂದ್ರೆ 1 ಸೆಕೆಂಡು ಕೂಡ ಭಗವಂತ ಉಪಯೋಗ ಮಾಡ್ದೇನೆ ಅದು ಮಿಸ್ ಆಗ್ಬಾರ್ದು. ಸೆಕೆಂಡ್ ಬಾಬಾ ಹೇಳ್ತಾರೆ, ನಿಮಿಷನೂ ಅಲ್ಲ, ಮಿಸ್ ಆಗ್ಬಾರ್ದು. ಸಂಕಲ್ಪ, ಪ್ರತಿ ಸಂಕಲ್ಪನೂ ಕೂಡ ಪಾಪ ಎಲ್ಲರಿಗೂ ಒಳ್ಳೆಯದನ್ನ ಮಾಡು. ಓಕೆ, ನಿಮ್ಮ ಸಂಬಂಧಿಕರಿದ್ದಾರೆ, ಪರಿಚಯದವರಿದ್ದಾರೆ, ಅವರಿಗೂ ಕೂಡ ಆತ್ಮಿಕವಾಗಿ ಒಳ್ಳೆಯದಾಗಲಿ ಅಂತ ಶುಭ ಸಂಕಲ್ಪವನ್ನ ಮಾಡಿ, ಶುದ್ಧ ಸಂಕಲ್ಪವನ್ನ ಮಾಡಿ, ಪವಿತ್ರ ಸಂಕಲ್ಪವನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಗುಣಗಳಿದ್ದಾವೆ, ಗುಣಗಳನ್ನ ಜೀವನದಲ್ಲಿ ಧಾರಣೆಯನ್ನ ಮಾಡಿ. ನೀವು ಸುಮ್ಮನೆ ಆ ಗುಣಗಳು ನಿಮ್ಮಲ್ಲಿ ಸುಮ್ಮನೆ ಬರ್ತಾ ಇರ್ತವೆ ಆದ್ಮೇಲೆ. ಸುಮ್ಮನೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ, ಸ್ವಲ್ಪ ದಿನ ಧಾರಣೆ ಮಾಡಬೇಕಾಗ್ತದೆ. ನೀವು ಸಹಜವಾಗಿ ಪಾತ್ರ ಮಾಡ್ತಿರ್ತಾರೆ, ಅದೇ ಸೇವೆ ಆಗ್ತಾ ಇರ್ತದೆ. ಮೊನ್ನೆನೂ ಕೂಡ ಒಂದ್ ಕಡೆ ಹೋಗಿದ್ದೆ ಪ್ರೋಗ್ರಾಮಿಗೆ, ಲೌಕಿಕದವ್ರದ್ದು ಕಾರ್ಯಕ್ರಮ. ಅಲ್ಲಿ ಹೋಗ್ಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೆ. ಓಕೆ, ಬಾಬಾ ಮೊದ್ಲೇನು ಟ್ರೈನಿಂಗ್ ಅನ್ನ ಕೊಟ್ಟಿದ್ರು ಡ್ರಾಮದ ಅನುಸಾರ, ಅದನ್ನು ಮಾಡಿದ್ದಾಯ್ತು. ಅದು ಮಾಡಿದ ಮೇಲೆ ಹೇಳ್ತಾರೆ, ಇಷ್ಟೆಲ್ಲ ಇದ್ರಲ್ಲಿ ನೀವೇ ಚೆನ್ನಾಗಿ ಕೆಲಸವನ್ನ ಮಾಡಿದಿರಿ. ಒಬ್ರು ಅಜ್ಜಿ ಬಂದಿದ್ದಾರೆ, ನನ್ನ ಪರಿಚಯನೇ ಇಲ್ಲ. ಓಕೆನಾ? ಆದ್ಮೇಲೆ ನೀವು ಇಷ್ಟು ಚೆನ್ನಾಗಿ ಯಾಕೆ ಕೆಲಸ ಮಾಡ್ತೀರಿ ಅಂತ ಕೇಳಿದ್ರು. ನಮ್ಮ ಮನೇನಪ್ಪ, ನಮ್ಮ ರಿಲೇಷನ್ ಮನೆ, ಅದಕ್ಕೆ ನಾನು ಮಾಡ್ತಿದ್ದೇನೆ. ಎಷ್ಟೋ ಜನ ರಿಲೇಷನ್ಗಳು ಬಂದಿದ್ದಾರೆ, ಯಾರೂ ಕೂಡ ಮನಸ್ಪೂರ್ವಕವಾಗಿ ಮಾಡ್ತಾ ಇಲ್ವಲ್ಲ. ಓಕೆ, ನೀವು ಮಾಡಿ ಬೇರೆ ಮಾಡಿಸಿದಿರಲ್ವಾ. ನೋಡಿ, ಆಕ್ಚುಲಿ ಏನು ಗೊತ್ತಾ, ಆ ಟ್ರೈನಿಂಗ್ ಅನ್ನ ನಾನು ಚಿಕ್ಕವರಿದ್ದಾಗೇನೋ ನನಗೆ ಕೊಟ್ಟಿದ್ದಾರೆ ಬಾಬಾ. ಅದೇನು ವಿಶೇಷ ಅಲ್ಲ, ಗೊತ್ತಿರೋದನ್ನ ಮಾಡಿಸಿದೆ. ಆದ್ರೆ ಅದರ ಜೊತೆಯಲ್ಲಿ ನಾನು ಬಾಬಾನನ್ನು ಜೊತೆಲಿ ಇಟ್ಕೊಂಡಿರೋದಕ್ಕೆ ಜನರ ಆಶೀರ್ವಾದ ಸಿಗ್ತಾ ಇದೆ. ಆ ಡಿಫ್ರೆನ್ಸ್ ಅನ್ನ ನಾನು ನೋಡಿದೆ ಆದ್ಮೇಲೆ. ಮೊದಲು ಬಾಬಾ ಇಲ್ದಿದ್ದಾಗ ನಾವು ಅದನ್ನು ಮಾಡ್ತಾ ಇದ್ವಿ, ಜನ ನೋಡ್ತಾ ಇದ್ರು, ಅದರ ಹೃದಯದಿಂದ ಆಶೀರ್ವಾದ ಕೊಡ್ತಾ ಇರ್ಲಿಲ್ಲ. ಈ ರೀತಿ ನೀವು ಮಾಡಿದಾಗ್ಲೂ ಕೂಡ ಈಶ್ವರಿ ಸೇವೆ ಆಗ್ತದೆ. ಇದಕ್ಕೆ ಬಾಬಾ ಗುಣದ ಮೂಲಕ ದಾನ. ಸರಿ, ಮುಂದೆ ಜ್ಞಾನವನ್ನ ತಿಳಿಸಿ. ಜ್ಞಾನವನ್ನ ಬೇರೆಯವರಿಗೆ ತಿಳಿಸುವ ಮೊದಲು ಆ ಜ್ಞಾನದ ತಿಳುವಳಿಕೆ ನಿಮ್ಗಿರಬೇಕು. ಜ್ಞಾನ ಅಂತಂದ್ರೆ ಏನು? ಅಶರೀರಿ ಅಂತ ನೀವು ಹೇಳಬೇಕು ಅಂದ್ರೆ ಅಶರೀರಿ ಸ್ಥಿತಿಯ ಅನುಭವ ನಿಮ್ಗೆ ಇರಬೇಕು. ಗುಲಾಬ್ ಜಾಮೂನ್ ಬಗ್ಗೆ ಭಾಷಣ ಮಾಡಬೇಕು ಅಂತಂದ್ರೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಯಾವುದು, ಅದರ ರೇಟ್ ಏನು, ಅದು ಮಾಡೋದು ಹೇಗೆ, ಬೇರೆಯವ್ರಿಗೆ ಮಾಡಿ ತಿನ್ನಿಸಿ ಅವ್ರು ಚೆನ್ನಾಗಿದೆ ಅಂತ ಹೇಳಿ ಅವ್ರು ಒಪ್ಪಿದ ಮೇಲೆ ನೀವು ಭಾಷಣ ಮಾಡಬೇಕು. ನಾವೇನ್ ಮಾಡ್ತೀವಿ, ಯಾರೋ ಗುಲಾಬ್ ಜಾಮೂನ್ ಹೇಳಿದ್ದನ್ನ ಕೇಳ್ಬಿಟ್ಟು ಬರ್ಕೊಂಡ್ವಿ, ಭಾಷಣ ಮಾಡಿ ಶುರು ಮಾಡಿದ್ವಿ. ಹಂಗಲ್ಲ. ಮೂರ್ಲಿ ಪಾಯಿಂಟ್ಸ್ ಬರ್ದ್ವಿ, ಬೇರೆಯವ್ರಿಗೆ ಹೇಳಿದ್ವಿ. ಇದಲ್ಲ ಜ್ಞಾನ ಅಂತಂದೇನು. ಏನು ಭಗವಂತ ಒಂದೊಂದು ಶಬ್ದವನ್ನ ಹೇಳ್ತಾರೋ ಅದು ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅದನ್ನು ಉಪಯೋಗ ಮಾಡಿ, ಅದರ ಲಾಭವನ್ನು ಪಡೆದುಕೊಂಡು ಆಮೇಲೆ ಬೇರೆಯವರಿಗೆ ತಿಳಿಸೋದು ಜ್ಞಾನ. ಅದಕ್ಕೆ ಬಾಬಾ ಜ್ಞಾನದ ತಿಳುವಳಿಕೆ. ಯಾರೋ ಹೇಳಿದ ಜ್ಞಾನ ತಗೊಂಡ್ವಿ, ನಾವು ಭಾಷಣ ಮಾಡಿ ಶುರು ಮಾಡಿದ್ವಿ. ಶಿವಾನಿ ಬೇನ್ ಹಿಂಗೆ ಹೇಳಿದ್ರು, ಆತ್ಮ ಪ್ರಕಾಶ್ ಬಾಯಿ ಹಿಂಗೆ ಹೇಳಿದ್ರು, ಬಾಬಾ ಮೂಲ ಹಿಂಗೆ ಹೇಳಿದ್ರು. ನಿಮ್ಮದೇನು? ಅವ್ರು ಹೇಳಿದ್ರು ಸರಿ, ನಿಮ್ಮದೇನು? ಇಲ್ಲಿಯವರೆಗೆ ಕೇಳಿರುವಂತ ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಧಾರಣೆಯಲ್ಲಿ ತಂದು ಬಿಟ್ಟು ಬೇರೆಯವ್ರಿಗೆ ಹೇಳೋದಿಲ್ವೋ, ಆತ್ಮೀಯರೇ, ಅದರ ಪ್ರಭಾವ ಬೇರೆಯವರ ಮೇಲೆ ಬೀಳುವುದಿಲ್ಲ. ಸೇವೆಯಲ್ಲಿ ಪ್ರತಿಫಲನ ಆಗೋದಿಲ್ಲ. ಆತ್ಮಗಳು ಅದನ್ನು ಒಪ್ಪೋದಿಲ್ಲ. ನೀವು ಪಂಡಿತರಾಗ್ತೀರಿ, ಬರೀ ನೀವು ಭಾಷಣ ಮಾಡೋರಾಗ್ಬಿಟ್ಟು ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿಲ್ಲ ಅಂತಂದ್ರೆ ಜನ ನಿಮ್ಮನ್ನ ನಂಬೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪನೇ ನಂಬೋದಿಲ್ಲ. ಸರಿನಾ? ಅವಾಗ ನಿಮ್ಮನ್ನ ಸೇವೆಗೆ ಬಾಬಾ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಜ್ಞಾನವನ್ನ ಅನುಭವದ ಆಧಾರದಲ್ಲಿ ತಿಳಿಸುವಂಥವರಾಗಿ, ನಿಮ್ಮ ಮಾತು ಮಧುರವಾಗಿರ್ಲಿ. ಅದು ಈಶ್ವರಿ ಜ್ಞಾನನೇ ಹೇಳಬೇಕು ಅಂತಲಿಲ್ಲ, ಮಾತಾಡ್ಬೇಕಂತ ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಮಾತಾಡಿ. ಸರಿ, ಜ್ಞಾನ ಕೇಳಲಿಕ್ಕೆ ರೆಡಿ ಇಲ್ಲ, ನಿಮ್ಮ ಮಾತು ಕೇಳಲಿಕ್ಕೆ ರೆಡಿ ಇಲ್ಲ, ದೃಷ್ಟಿಯಿಂದಾದ್ರೂ ಸೇವೆಯನ್ನ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಸರಿ, ದೃಷ್ಟಿ ತಗೊಳ್ಳಿಕ್ಕೂ ರೆಡಿ ಇಲ್ಲ, ವಾಯುಮಂಡಲ ವಾತಾವರಣದ ಮೂಲಕ ಕಿರಣಗಳ ಮೂಲಕ ನಾದು ಶಕ್ತಿ ಕೊಡುವಂತ ಕೆಲಸವನ್ನ ಮಾಡಿ ಅಲ್ಲ. ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಂದು ಆತ್ಮನಿಗೂ ಕೂಡ ಪರಮಾತ್ಮನ ಶಕ್ತಿ ಪ್ರವಾಹ ಆಗ್ಬೇಕು. ಯಾಕೆ ಬಾಬಾ ಹೇಳ್ತಿದ್ದಾರೆ ಗೊತ್ತಾ ಆತ್ಮೀಯರೇ? ಇದರಿಂದ ಸೀಕ್ರೆಟ್ ಏನು ಗೊತ್ತಾ? ಮುಂದಿನ ವರ್ಷ ನಿನ್ನ ಎದುರುಗಡೆ ಯಾವ ಆತ್ಮ ಬರ್ತದಲ್ಲ, ಮೊಬೈಲ್ ಮೂಲಕನೋ, ಟಿವಿ ಮೂಲಕನೋ, ಸೂಕ್ಷ್ಮ ಮೂಲಕನೋ, ಸಂಕಲ್ಪದ ಮೂಲಕನೋ, ಸ್ಥೂಲ ಮೂಲಕದಲ್ಲೋ, ಲೆಕ್ಕಾಚಾರ ಇರೋದಕ್ಕೇನೆ ನಿಮ್ಮ ಎದುರುಗಡೆಗೆ ಅವರು ಬರ್ತಾರೆ. ಸುಮ್ಮನೆ ಬರೋದಿಲ್ಲ. ಸಾಲ ಇರುತ್ತದೆ. ಮುಂದಿನ ಜನ್ಮಕ್ಕೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ಅವರು ನಿಮ್ಮ ಎದುರುಗಡೆಗೆ ಬರ್ತಾರೆ. ಬಂದಾಗ ಪರಮಾತ್ಮನ ಶಕ್ತಿ ನಿನ್ನ ಮೂಲಕ ಪ್ರವಾಹ ಆದಾಗ ಮಾತ್ರ ಅವರಿಗೆ ಪೇಮೆಂಟ್ ಆಗ್ತದೆ.
ಆವಾಗಲೇ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತದೆ. ಆವಾಗ ಅವರು ಖುಷಿಯಿಂದ ಹೋಗ್ತಾರೆ. ಒಂದು ವೇಳೆ ಆ ಕಾರ್ಯವನ್ನ, ಆ ಸಾಧನೆಯನ್ನ, ಆ ತಪಸ್ಸನ್ನ, ಆ ಸೇವೆಯನ್ನು ನೀನು ಮಾಡಿಲ್ಲ ಅಂತಂದ್ರೆ ಅವ್ರ ಸಾಲ ತೀರೋದಿಲ್ಲ, ನಿಮ್ಗೆ ಚೆನ್ನಾಗಿ ಬೈಕೊಂಡು ಹೋಗ್ತಾರೆ. ಹೌದು ಅಲ್ವ? ನಾನು ಯಾರತ್ತೋ ಸಾಲ ತಗೊಂಡಿದ್ದೇನೆ, ನಿಮ್ಮ ಎದುರುಗಡೆಗೆ ಬರ್ತಾರೆ ಪೇಮೆಂಟ್ಗೆ, ನೀವು ಪೇಮೆಂಟ್ ಕೊಟ್ಟು ಸುಮ್ಮನೆ ಹೋಗ್ತಾರಲ್ವಾ ಅವರು? ನೀವು ಹಣ ಕೊಟ್ಟಿಲ್ಲ ಅಂದ್ರೆ ಬೈಕೊಂಡು ಹೋಗ್ತಾರಲ್ವಾ? ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಹೇಳಿದರೆ ಅದು ಅಕೌಂಟ್ ಸೆಟ್ಲ್ಮೆಂಟ್ ಆಗಬೇಕು ಅಂತಂದ್ರೆ ಪ್ರತಿ ಸೆಕೆಂಡ್ ನಿನ್ನ ಎದುರುಗಡೆ ಬರುವಂತ ಪ್ರತಿಯೊಂದು ಆತ್ಮನಿಗೂ ಕೂಡ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಬೇಕು ಅಂದ್ರೆ ಅವ್ರದ್ದು ಎಷ್ಟು ಸಾಲ ಇದೆ, ಯಾವ ವಿಷಯದಲ್ಲಿ ಸಾಲ ಇದೆ, ಎಷ್ಟು ಪ್ರಮಾಣದಲ್ಲಿ ಇದೆ, ನಾನು ಎಷ್ಟು ಪೇಮೆಂಟ್ ಮಾಡಬೇಕು, ನನಗೇನಾದ್ರೂ ಗೊತ್ತಿದೆಯಾ? ಇಲ್ಲವಲ್ಲ. ಗೊತ್ತಿರೋದು ಯಾರಿಗೆ? ನಮ್ಮ ಅಪ್ಪನಿಗೆ ತಾನೇ. ಕಾಯಿಲೆ ಬಂದಿರೋದು ನನಗೆ ಹೌದು, ನೋವಿರೋದು ನನಗೆ ಹೌದು, ಆದ್ರೆ ಕಾಯಿಲೆ ಯಾವುದು, ಯಾವ್ದು ವೈರಸ್ ಬ್ಯಾಕ್ಟೀರಿಯಾ ಕಾರಣ, ಏನ್ ಟ್ಯಾಬ್ಲೆಟ್ ಕೊಡ್ಬೇಕು ಡಾಕ್ಟರಿಗೆ ತಾನೇ ಗೊತ್ತು, ನನಗೆ ಗೊತ್ತಿದೆಯಾ? ಕೇವಲ ಎಚ್ಚರಾವಸ್ಥೆಯಲ್ಲಿ ಪ್ರತಿಯೊಂದು ಸೆಕೆಂಡ್ ನಿನ್ನ ಮನಸ್ಸನ್ನ ನನ್ನ ಕೈಯಲ್ಲಿ ಕೊಡುವಂತ ಕೆಲಸವನ್ನ ಮಾಡು. ಆಗ ನಾನು ಸಂಕಲ್ಪದ ಮೂಲಕ, ಶ್ವಾಸದ ಮೂಲಕ, ದೃಷ್ಟಿಯ ಮೂಲಕ, ವಾಯುಮಂಡಲದ ಮೂಲಕ, ಘರ್ಮದ ಮೂಲಕ, ಕರ್ಮದ ಫಲದ ಮೂಲಕ, ಗುಣದ ಮೂಲಕ, ಶಕ್ತಿಯ ಮೂಲಕ ಸೇವೆಯನ್ನು ನಾನು ಮಾಡ್ತಾ ಇರ್ತೇನೆ. ನಾನು ಮಾಡ್ತಾ ಇದ್ದೇನೆ ಇಲ್ಲ ಅಂತ ಏನ್ ಮಾಡ್ಕೊಳ್ತಾ ಹೋಗು, ಚೆಕ್ ಮಾಡ್ತಾ ಇರು. ಡಾಕ್ಟರ್ ಆದವನು ಮಾತಾಡಬೇಕಾದ್ರು ಕಾಯಿಲೆ ಬಗ್ಗೆ ಮಾತಾಡ್ತಾನೆ, ಕೈಯಲ್ಲೂ ಕೂಡ ಸೆದಸ್ಕೋಪ್ ಇಟ್ಕೊಂಡು ಚೆಕ್ ಮಾಡ್ತಾ ಇರ್ತಾನೆ, ನೋಡೋದನ್ನು ಪೇಷಂಟ್ ಅಲ್ಲಿ ನೋಡ್ತಾ ಇರ್ತಾನೆ, ಕೋಟ್ ಕೂಡ ಡಾಕ್ಟರ್ದೇ ಹಾಕೊಂಡಿದ್ದಿರ್ತಾನೆ. ಅವಾಗ ಡಾಕ್ಟರ್ ಹೇಳುವಂತ ಒಂದು ಸ್ಮೃತಿಯಲ್ಲಿ ಇರ್ತಾನೆ ಅವನು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಸದಾ ಕಾಲ ಈಶ್ವರೀಯ ಸೇವೆಯಲ್ಲಿ ನಿಮಿತ್ತರಾಗಬೇಕು, ಅಲ್ಲಿ ವಿಶೇಷವಾಗಿ ಮೂರ್ತಿಯಾಗಿರ್ಬೇಕು. ಒಂದು ಸೆಕೆಂಡು ಕೂಡ ಮಿಸ್ ಆಗಬಾರ್ದು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಸಫಲತೆಯ ನಕ್ಷತ್ರಗಳಾಗಬೇಕು. ಬ್ರಹ್ಮ ಬಾಬಾ ಸ್ಟಾರ್ಟಿಂಗ್ ಅಲ್ಲಿ ತಮ್ಮಲ್ಲಿರೋದನ್ನೆಲ್ಲವನ್ನ ಶಿವಬಾಬನಿಗೆ ಅರ್ಪಣೆ ಮಾಡ್ದಲ್ವಾ? ಆಮೇಲೆ ಅಂತಿಮ ಸಮಯದವರೆಗೂ ಕೂಡ ಬಾಬಾ ಲಾಸ್ಟ್ ಡೇನು ಲಾಸ್ಟ್ ಕ್ಲಾಸ್ ಅನ್ನ ಮಾಡಿದ್ರು. ಪ್ರತಿ ಸೆಕೆಂಡ್ ಸೇವೆಗೆ ನಿಮಿತ್ತರಾಗಿದ್ರು. ಲಾಸ್ಟ್ ಡೇವರೆಗೂ ಕೂಡ ಪತ್ರವನ್ನ ಬರೆದ್ರು. ಹಾಗೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸೆಕೆಂಡಿನ ಕಡೆ ಗಮನ ಕೊಡಿ. ಓಕೆ, ತಕ್ಷಣದಲ್ಲಿ ಆಗದಿದ್ರು ಕೂಡ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಏನಾಗ್ಲಿ ಆಗದೆ ಹೋಗ್ಲಿ ಅದನ್ನು ಮಾಡ್ತಾ ಇರಬೇಕು. ಲೌಕಿಕದಲ್ಲಿ ನಾವು ನೋಡ್ತೀವಿ, ಏನು ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ಲೇಬೇಕು, ಹೋಗ್ಲೇಬೇಕು, ಹೋಗ್ಲೇಬೇಕು. ಅದನ್ನ ನಿಲ್ಸೋದಿಲ್ವಲ್ಲ. ಊಟ ತಿನ್ನೋದನ್ನ ಬೇಕಾದ್ರೆ ಒನ್ ಟೈಮ್ ನಿಲ್ಲಿಸಿ ಬಿಡ್ತೀವಿ, ಆದ್ರೆ ಕೆಲಸ ಮಾಡೋದು ನಿಲ್ಲಿಸ್ತೀವ? ನಿದ್ರೆ ಮಾಡೋದನ್ನ ನಿಲ್ಲಿಸ್ತೀವ? ಸ್ನಾನ ಮಾಡೋದು ನಿಲ್ಲಿಸ್ತೀವ? ಇಲ್ವಲ್ಲ. ಹಾಗೆ ಇದನ್ನು ಎಂದೂ ಕೂಡ ಸ್ಟಾಪ್ ಮಾಡಬಾರದು ಅಂತ ಹೇಳ್ತಾರೆ ಬಾಬಾ. ಒಂದು ಸಂಕಲ್ಪನೂ ಕೂಡ ಒಂದು ಸೆಕೆಂಡ್ ಕೂಡ ವೇಸ್ಟ್ ಆಗಬಾರ್ದು. ತಂದೆ ಮೇಲೆ ಪ್ರೀತಿ ಇದೆ ಅಂತ ನನ್ನ ಮೇಲೆ, ತಂದೆಯನ್ನ ಫಾಲೋ ಮಾಡ್ಬೇಕಲ್ವಾ? ಅದಕ್ಕಾಗಿ ಒಂದೊಂದು ಸಂಕಲ್ಪದ ಕಡೆನೂ ಕೂಡ ಏನ್ ಮಾಡಿ, ಗಮನವನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಆ ದಿನ ಹಾಲಲ್ಲಿ ತುಂಬಾ ಜನ ಬಂದಿದಾರಂತೆ. ಬಾಬಾ ಹೇಳ್ತಾರೆ, ಹಾಲ್ ಚಿಕ್ಕದಿದ್ರು ಹೃದಯ ದೊಡ್ಡದಾಗಿರ್ಲಿ ಅಂತ ಹೇಳ್ತಾರೆ ಬಾಬಾ. ಅಲ್ವಾ? ಹಾಲ್ ಹೆಂಗಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಭಗವಂತನ ಎಷ್ಟು ಶಕ್ತಿ ಪಡ್ಕೊಂಡಿದ್ದೀರಿ ಹೇಳುವಂಥದ್ದು ಇಂಪಾರ್ಟೆಂಟ್. ಅದಕ್ಕಾಗಿ ಸಂಗಮ ಯುಗ ಅಂದ್ರೆ ಸಫಲತೆ ಯುಗ. ಅಂದ್ರೆ ಉಳಿದಿರುವಂತ ಸಮಯವನ್ನು ಎಷ್ಟು ಸಮಯ ನೀವು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀರೋ, ತನು ಮನ ಧನ ಶ್ವಾಸ ಸಂಕಲ್ಪವನ್ನ ಅಷ್ಟು ಆದ್ಮೇಲೆ ನಿಮ್ಗೆ ಏನಾಗ್ತದೆ, ಸಫಲತೆ ಸಿಗ್ತದೆ. ಅದಕ್ಕಾಗಿ ಶ್ವಾಸವನ್ನ, ಸಮಯವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೋಗಿ. ಸಮಯವನ್ನ ಸಫಲ ಮಾಡಿದಾಗ ಈಗಲೇ ಪ್ರತ್ಯಕ್ಷ ಫಲ ಸಿಗ್ತದೆ. ಶ್ವಾಸವನ್ನ ಸಫಲ ಮಾಡಿದ್ರೆ 21 ಜನ್ಮ ನಿಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ, ಈ ಜನ್ಮದಲ್ಲೂ ಸಹಿತ. ಮಧ್ಯದಲ್ಲಿ ಏನು ಪ್ಯಾರಾಲಿಸಿಸ್ ಆಗೋದಾಗ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ ಇಂಥದ್ದೇನು ಆಗೋದಿಲ್ಲ. ಅದೇನಾಗ್ತದೆ ಗೊತ್ತಾ, ಯಾರಾದ್ರೂ ಶರೀರ ಬಿಟ್ಟರು ಕೂಡ ಸಹಜವಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಹೌದು, ಆತ್ಮ ಶರೀರ ಬಿಟ್ಟ ಮೇಲೆ ಹಾರ್ಟ್ ನಿಂತೋಗ್ಬಿಡ್ತದೆ. ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಆತ್ಮ ಶರೀರ ಬಿಟ್ಟಿರೋದಲ್ಲ, ಬ್ಲಾಕೇಜ್ ಆಗ್ಬಿಟ್ಟು ಆಗಿರೋದಲ್ಲ. ಪಾತ್ರ ಮುಗೀತು, ಆತ್ಮ ಶರೀರ ಬಿಡ್ತು, ಏನಾಯ್ತು, ಹಾರ್ಟ್ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತು. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದಿಲ್ಲ. ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಹಾರ್ಟ್ ಅಲ್ಲಿ ಅಟ್ಯಾಕ್ ಆಗಿ ಅವ್ರಿಗೆ ನೋವು ಬರಬೇಕು. ನೋವು ಬಂದು ಬ್ಲಾಕೇಜ್ ಆಗಿ ಏನಾಗಬೇಕು, ಅಲ್ಲಿ ಶ್ವಾಸ ಒಳಗಡೆ ಹೋಗೋದೊಂದು ಸ್ಟಾಪ್ ಆಗಿ ಅಥವಾ ನರಗಳಲ್ಲಿ ಬ್ಲಾಕೇಜ್ ಆಗಿ ನೋವಾಗ್ಬಿಟ್ಟು ಅವ್ರ ಶರೀರ ಬಿಟ್ಟರೆ ಅದು ಹಾರ್ಟ್ ಅಟ್ಯಾಕ್. ಹೌದು, ಶರೀರವನ್ನು ನಾರ್ಮಲ್ ಆಗಿ ಬಿಟ್ಟಿದ್ದಾರೆ, ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಅಥವಾ ಶರೀರ ಬಿಟ್ಟು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಇಷ್ಟು ಸೇವೆಯನ್ನು ಮಾಡಿದಾಗ ಸಾವು ಕೂಡ ಅಷ್ಟು ಚೆನ್ನಾಗಿರ್ತದೆ. ಅಂತಿಮ ಸಮಯದಲ್ಲೂ ಕೂಡ ನಿಮಗೆ ನೋವನ್ನ ಅನುಭವಿಸಿಬಿಟ್ಟು ಸಾವು ಬರೋದಿಲ್ಲ. ಇನ್ನು ಮುಂದಿನ 20 ಜನ್ಮದಲ್ಲಿ ಬಿಡಿ, ಕಾಯಿಲೆನೂ ಇರೋದಿಲ್ಲ, ರೋಗವೂ ಇರೋದಿಲ್ಲ, ಏನೂ ಇಲ್ಲ. ಅಂದ್ರೆ ಅದೇ ಇಂಡಿಕೇಶನ್.
ಅಲ್ವಾ? ಬ್ರಹ್ಮ ಬಾಬಾ ಶರೀರ ಬಿಡ್ಬೇಕಂತ ಹೈ ಅಂತ ಕೈ ಹಿಡ್ಕೊಂಡ್ಬಿಟ್ಟು ಶರೀರ ಬಿಟ್ಟ ಇಲ್ವಲ್ಲ. ಪ್ರಕಾಶ್ ಮಣಿ ದಾದಿಯಲ್ಲಿ ಕೈ ಇಟ್ಬಿಟ್ಟಿದ್ದಾರೆ, ಅವರಿಗೂ ಕೂಡ ಗೊತ್ತಿಲ್ಲ ಇವ್ರು ಶರೀರ ಬಿಡ್ತಿದಾರ ಅಂತ. ಅಂದ್ರೆ ಅಷ್ಟು ನಮ್ಮ ಕರ್ಮದ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಕೊನೆ ಕ್ಷಣದಲ್ಲೂ ಕೂಡ ಏನಾಗಬಾರ್ದು, ನಮ್ಗೆ ಶರೀರ ಬಿಡಬೇಕಾದ್ದು ನೋವಿನ ಕಾರಣದಿಂದ ನಾನು ಶರೀರ ಬಿಡಬಾರ್ದು ಅಂದ್ರೆ ಈಗ ಸಫಲ ಮಾಡ್ಕೊಳ್ಬೇಕು. ಜ್ಞಾನ ಅಂದ್ರೆ ತಿಳುವಳಿಕೆ. ಪ್ರತಿದಿನ ಮುರುಳಿಯನ್ನು ಕೇಳಿದಾಗ ನನಗಿಷ್ಟು ತಿಳುವಳಿಕೆ ಆಗ್ತಾ ಇದೆ. ಇನ್ನೊಂದು ಸೀಕ್ರೆಟ್ ಹೇಳ್ತೇನೆ ಕೇಳಿ ಆತ್ಮೇರಿ. ವರ್ತಮಾನ ಸಮಯದಲ್ಲಿ ನಾನು ಒಂದು ವಿಚಾರ ಅರ್ಥ ಮಾಡ್ಕೊಂಡಿದ್ದೇನೆ. ಏನು ಗೊತ್ತಾ? ಬಾಬಾ ನಿಮಿತ್ತ ಮಾಡಿದ್ದಾರೆ, ನಿಮಗೆಲ್ಲ ಸೇವೆ ಮಾಡ್ಲಿಕ್ಕೆ ನಿಮಿತ್ತ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಕ್ಲಾಸ್ ಹೋಗ್ಬಿಟ್ಟು ತಲುಪ್ತಾ ಇದೆ, ಮನ್ಸಾ ಸೇವೆ ನಡೀತಾ ಇದೆ. ಓಕೆ, ಕೆಲವೊಂದ್ಸಲ ನೋಡಿದಾಗ ಏನಾಗತ್ತೆ ಅಂತಂದ್ರೆ ಕ್ಲಾಸ್ ವ್ಯೂಸ್ಗಳು ಹೆಚ್ಚಿಗೆ ಇರ್ತವೆ, ಕೆಲವೊಂದ್ಸಲ ಕಡಿಮೆ ಆಗ್ತವೆ. ಇದು ಯಾಕೆ? ಅದಕ್ಕಾಗಿ ನಾ ಇವಾಗ ಒಂದು ಡಿಸೈಡ್ ಏನ್ ಮಾಡಿದೆ ಅಂತಂದ್ರೆ, ಕ್ಲಾಸು ಜ್ಞಾನ ಯೋಗ ನಿಮಗೋಸ್ಕರ, ಬೇರೆಯವ್ರಿಗೋಸ್ಕರ ಅಲ್ಲ, ನನಗೋಸ್ಕರ. ಏನು ಜ್ಞಾನ ಹೇಳ್ತದೆ ನನಗೆ ಹೇಳ್ತಿದ್ದಾರೆ, ಅದನ್ನ ನಾನು ಕಾರ್ಯದಲ್ಲಿ ತರಬೇಕು. ಯೋಗ ಮಾಡಬೇಕಾದ್ರೆ ನನ್ನ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆಯಾ? ಪ್ರತಿದಿನ ನನ್ನ ಮೂಲಕ ಏನು ಬಾಬಾ ಜ್ಞಾನ ಹೇಳ್ತದೆ ನನಗೆ, ಬೇರೆಯವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಕಾರ್ಯದಲ್ಲಿ ತಂದುಕೊಟ್ಟಿದ್ದಾರೆ, ಯಾರು ಬರ್ತಾ ಇದ್ದಾರೆ, ಯಾರು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಅದು ನಾನು ಗಮನ ಕೊಡ್ತಾ ಇಲ್ಲ ಇವಾಗ. ಪ್ರತಿ ಶಬ್ದ ನನಗೋಸ್ಕರ, ಅದರಂತೆ ನಾನು ನಡಿಬೇಕು, ಅದರ ಕಡೆ ಮಾತ್ರ ನಾನು ಗಮನವನ್ನ ಕೊಡ್ತಾ ಇದ್ದೇನೆ. ಆ ಮೂಲಕ ಪ್ರತಿದಿನ ನನ್ನ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆಯಾ? ಸೇವೆ ಹೆಚ್ಚಿಗೆ ಆಗ್ತಾ ಇದೆಯಾ? ಖುಷಿ ಬರ್ತಾ ಇದೆಯಾ? ನೀವೇನ್ ಮಾಡ್ತಿದ್ರಿ, ನಮ್ಮ ಜೊತೆಲಿರೋರು ಏನ್ ಮಾಡ್ತಿದ್ದಾರೆ, ಸಂಘಟನೆಯಲ್ಲಿರೋರು ಏನ್ ಮಾಡ್ತಿದ್ದಾರೆ, ಅದರ ಬಗ್ಗೆ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವಾಗ. ಬಾಬನ ಯಜ್ಞ ಏನ್ ಬೇಕು ಅವ್ರು ಮಾಡ್ತಾರೆ, ಅವಕಾಶ ಇದೆ, ಯಾರು ಬರ್ತಾರೋ ಅವರಿಗೆ ಸೇವೆಯ ಆಫರ್ ಸಿಗ್ತದೆ, ಅವಕಾಶ ಸಿಗ್ತದೆ, ಅವ್ರು ಭಾಗ್ಯ ಮಾಡ್ಕೊಳ್ತಾರೆ. ಯಾಕೆ ಬಂದಿಲ್ಲ, ಏನ್ ಮಾಡಿಲ್ಲ, ಇಲ್ಲ ಯಾರು ಬಂದಿಲ್ವಾ, ನಮ್ಮತ್ತ ಶಕ್ತಿ ಅನುಸಾರ ಎಷ್ಟು ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋದು. ಸುಮ್ಮನೆ ಸಂಕಲ್ಪ ಮಾಡ್ಬಿಟ್ಟು ನಾವೇನ್ ಮಾಡೋಣ. ಹೀಗೆ ಫೈನಲಿ ಏನಾಗಿದೆ ಅಂತಂದ್ರೆ ಸ್ವಚಿಂತನ್, ಸ್ವದರ್ಶನ್, ಸ್ವ ಅವಲೋಕನ್, ಸ್ವಪರಿವರ್ತನ್. ಕೆಲವೊಬ್ಬರನ್ನ ನಾವು ನೋಡಿದ್ದೀವಿ, ಫಲ ತಗೊಳ್ಳಿಕ್ಕೆ ಮಾತ್ರ ಬರ್ತಾರೆ. ನಾವು ಆ ಕಾರ್ಯಕ್ಕೆ ಎಷ್ಟು ಸಹಯೋಗ ಕೊಟ್ಟಿದ್ದೀವಿ ಅದನ್ನು ಯೋಚನೆ ಮಾಡಲ್ಲ. ರೆಡಿಮೇಡ್ ಎಲ್ಲ ಇದ್ರೆ ಅವರಿಗೆ ಫಲ ಬೇಕು, ಅದೆಂದೂ ಸಿಗೋದಿಲ್ಲ. ಗೊತ್ತಿರ್ಲಿ ಆದ್ಮೇಲೆ ಪುರುಷಾರ್ಥ ಆದ್ಮೇಲೆ ಪ್ರಾರಬ್ಧ ಹೊರತು ರೆಡಿಮೇಡ್ ಪ್ರಾರಬ್ಧ ಸಿಗೋದಿಲ್ಲ. ನೀವು ಯೋಚನೆ ಮಾಡ್ದಂಗೆ ಯಾವುದೂ ಇಲ್ಲ ಭಗವಂತನ ಕೇಸಲ್ಲಿ, ಅವನ ಪಕ್ಕಾ ಲೆಕ್ಕಾಚಾರಗಳು ಇರ್ತಾವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಹೀಗೆ ಜ್ಞಾನದ ಮೂಲಕ, ದೃಷ್ಟಿಯ ಮೂಲಕ, ಸಂಕಲ್ಪಗಳ ಮೂಲಕ ಸೇವೆಯನ್ನ ಮಾಡ್ತಾ ಹೋಗಿ ನಂಬರ್ 1 ಆಗ್ಬೇಕು, ನಂಬರ್ ವಾರಲ್ಲ. ನಂಬರ್ 1 ಆಗ್ಬೇಕು ಅಂತಂದ್ರೆ ಮೊದಲು ವಿನ್ ಆಗ್ಬೇಕು. ಯಾವ್ದಲ್ಲಿ? ವಿಕಾರದ ಮೇಲೆ, ತಮ್ಮ ಬಲಹೀನತೆಗಳ ಮೇಲೆ ಜಯವನ್ನ ಪ್ರಾಪ್ತಿ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಸದಾಕಾಲ ಗುಣಗಳನ್ನ, ಶಕ್ತಿಗಳನ್ನ ಕೊಡಲಿಕ್ಕೆ ಮಾಸ್ಟರ್ ದಾತ ಆಗಿ, ನೀವು ಕೊಡೋದು ಬೇಡ, ಕೊಡುವಂತವನು ಬಾಬಾ. ನೀವು ಕೇವಲ ಸಾಧನವಾಗಿ ಎಂದೂ ಕೂಡ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತು, ನಾನು ಬಾಬನಿಂದ ಶಕ್ತಿ ತಗೊಂಡೆ, ನಾನು ಕೊಟ್ಟೆ. ದಯವಿಟ್ಟು ಮಾಡಬೇಡಿ ಆದ್ಮೇಲೆ, ನಾನು ಬೇಡ. ಭಗವಂತನ ಕೆಲಸವನ್ನ ಮಾಡ್ಲಿಕ್ಕೆ ಭಗವಂತನಿಗೆ ಬಿಡಿ. ಬಾಬಾ ಇವತ್ತು ಸ್ಪಷ್ಟವಾಗಿ ಹೇಳಿದ್ರು, ಬ್ರಾಹ್ಮಣನಾಗಬೇಡ, ಮೂರ್ತಿಯಾಗೋ. ಬ್ರಾಹ್ಮಣ ಶ್ರೇಷ್ಠನ, ಮೂರ್ತಿ ಶ್ರೇಷ್ಠನೋ? ಬ್ರಾಹ್ಮಣ ಒಳಗಡೆ ಹೋಗ್ತಾನೆ, ಭಗವಂತ ಅಲ್ಲಿ ಕೊಟ್ಟಿರೋದನ್ನ ತಂದ್ಬಿಟ್ಟು ಭಕ್ತನಿಗೆ ಕೊಡ್ತಾನೆ. ಅದು ಮುಂದಿನ ಹಂತಕ್ಕೆ ಹೋಗು, ನೀನು ಮೂರ್ತಿಯಾಗು. ಮೂರ್ತಿ ಸುಮ್ಮನೆ ಇರ್ತದೆ ಅಷ್ಟೇ, ಕೊಡುವಂತ ಕೆಲಸ ಪರಮಾತ್ಮಂದು. ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ನೆಕ್ಸ್ಟ್ ಹಂತಕ್ಕೆ ನಾವು ಹೋಗ್ಬೇಕಾಗ್ತದೆ. ಧ್ಯಾನ ಹೇಳ್ಬೇಕಾದ್ರೆ ಬಾಬಾ ಹೇಳ್ತಿದ್ದಾರೆ, ದೃಷ್ಟಿ ಕೊಡ್ಬೇಕಾದ್ರೆ ಬಾಬಾ ಕೊಡ್ತಿದ್ದಾರೆ. ಎಲ್ಲ ಬಾಬಾ ಬಾಬಾ, ಬಾಯಲ್ಲಿ ಮಾತ್ರ ಬಾಬಾ ಅಲ್ಲ, ಬಾಬಾ ಕೊಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಅದಕ್ಕಾಗಿ ಬೇರೆ ಬೇರೆ ರೂಪದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನ, ಪ್ರತಿ ಸೆಕೆಂಡ್ ಹೊಸ ಯುಗದ, ಹೊಸ ಜೀವನದ ಗಿಫ್ಟ್ ಅನ್ನ ಕೊಡ್ತಾ ಹೋಗಿ. ಬರೀ ಹೊಸ ವರ್ಷಕ್ಕೆ ಮಾತ್ರ ಹ್ಯಾಪಿ ನ್ಯೂ ಇಯರ್ ಅಂತ ಬಿಟ್ಟು ಕೇಕ್ ಅನ್ನ ತಿನ್ನೋದಲ್ಲ, ಶಿವರಾತ್ರಿಗೆ ಮಾತ್ರ ಬೂಂದಿ ಮಾಡ್ಕೊಂಡು ತಿನ್ನೋದಲ್ಲ, ಶ್ರೀರಾಮನವಮಿ ಅಂತ ಬಿಟ್ಟು ಏನು ಕರ್ಬೂಜದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಮತ್ತು ಕುಡಿಸೋದಲ್ಲ. ಪ್ರತಿ ಸೆಕೆಂಡ್ ಏನಾಗ್ಬೇಕು, ಆತ್ಮಿಕವಾದಂತಹ ಸಿಹಿಯನ್ನ ಬೇರೆಯವ್ರಿಗೆ ತಿನ್ನಿಸ್ಬೇಕು, ಅವರ ಜೀವನ ಪರಿವರ್ತನೆ ಆಗ್ಬೇಕು. ಈ ಮೂಲಕ ನೀವು ಇದನ್ನು ಮಾಡ್ತಾ ಹೋದಾಗ ನಿರಂತರವಾಗಿ ಸಹಜ ಯೋಗಿಗಳಾಗ್ತೀರಾ. ಅದಕ್ಕಾಗಿ ವಿಧಿ ಏನು ಅಂತಂದ್ರೆ, ಪ್ರತಿ ಸೆಕೆಂಡ್ ಮಧ್ಯದಲ್ಲಿ ನಿರಾಕಾರಿ ಫರಿಷ್ಠಾಗಿ,
ಫರಿಸ್ತ ಅಂತಂದ್ರೆ ನನಗೂ ಈ ಪ್ರಪಂಚಕ್ಕೆ ಏನು ಸಂಬಂಧ ಇಲ್ಲ. ನಿರಾಕಾರಿ ಅಂತಂದ್ರೆ ಆಕಾರವನ್ನು ಬಾಬನಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಅಷ್ಟೇ. ಅಲ್ಲಿ ಬಾಬಾ ಮಾತ್ರ ಇದ್ದಾರೆ. ಫರಿಸ್ತ ಅಂತಂದ್ರೆ ಏನು ಗೊತ್ತಾ? ಇಲ್ಲಿ ನಾನು ಇವ್ರಿಗೆ ಕೊಡ್ತಿದ್ದೇನೆ ಅವ್ರಿಗೆ ಕೊಡ್ತಿದ್ದೇನೆ ಹೇಳುವಂತ ಭಾವನೂ ಕೂಡ ಇರಬಾರ್ದು. ಆ ಸಮಯದಲ್ಲಿ ನಿಮ್ಗೆ ಯಾರ ಸಂಬಂಧನೂ ಇಲ್ಲ. ಭಗವಂತ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ನಾನು ಬಿಂದುನು ಕೂಡ ಇರಬಾರ್ದು. ಅದನ್ನು ಪುನಃ 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 ಏನ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಅದಕ್ಕಾಗಿ ಹಳೆಯ ಬಲಹೀನತೆಯನ್ನ ವಿಕಾರಕ್ಕೆ ಟಾಟಾ ಬಾಯ್ ಬಾಯ್ ಮಾಡಿ ಹೊಸದಾಗಿ ಪ್ರತಿ ಕ್ಷಣವನ್ನ ಹೊಸ ಜೀವನವನ್ನ ಭಗವಂತನ ಜೊತೆಗೆ ಸಂಗಮ ಯುಗದಲ್ಲಿ ಜೀವನವನ್ನ ಅನುಭವಿಸ್ತಾ ಹೋಗಿ. ಈ ರೀತಿ ಹೊಸ ವರ್ಷ, ಹೊಸ ಯುಗ, ಹೊಸ ಜೀವನಕ್ಕೆ ಪದಮದಷ್ಟು ಬಾಬಾರವರ ಕಡೆಯಿಂದ ಶುಭಾಶಯ ಶುಭಾಶಯ ಶುಭಾಶಯ. ಓಕೆ. ಓಂ ಶಾಂತಿ.